ಕನ್ನಡ ನಾಡಿನ ಜೀವನದಿ ಕಾವೇರಿ, ಹೋ ಕಾವೇರಿ ಈ ಜೀವನದಿ. ಅನ್ನವ ಹಾಕುವ ದೇವನದಿ ವೈಯಾರಿ, ಈ ಕಾವೇರಿ ಈ ಕಾವೇರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ನೀಡುವೆ ಭಕ್ತಿಯ ವಂದನೆ. ನಮಸ್ಕಾರ ಎಲ್ಲ PSI ಅಭ್ಯರ್ಥಿಗಳಿಗೆ. ಏನು ಸರ್ PSI ಪ್ರಬಂಧ ಮಾಡ್ತೀನಿ ಅಂಥೇಳಿ ಹಾಡಾಡ್ತಿದ್ದೀರಲ್ಲ ಅಂಥೇಳಿ ನಿಮಗೆಲ್ಲ ಶಾಕ್ ಆಗಿರಬಹುದು. ನಾನು ಹಾಡ್ತಿರುವ ಹಾಡು ಮತ್ತು ಇವತ್ತು ಮಾಡ್ತಿರುವ ಪಾಠ ಎರಡು ಒಂದೇ. ಅದು ನಮ್ಮ ಪವಿತ್ರ ಕಾವೇರಿ ನದಿಯ ಬಗ್ಗೆ, ಕಾವೇರಿ ಜಲ ವಿವಾದದ ಬಗ್ಗೆ. ಯಾಕೆ ನಾವು ಈ ಥರ ಪೀಠಿಕೆಯನ್ನು ಹಾಕಬಾರ್ದು ಅಂತಕ್ಕಂಥದ್ದು ನನ್ನ ಅನಿಸಿಕೆ, ನನ್ನ ಒಂದು ಅಭಿಪ್ರಾಯ. ತಾವು ಇಷ್ಟ ಇದ್ದರೆ ಇದೇ ಪೀಠಿಕೆಯನ್ನು ಇದಕ್ಕೆ ಬರೀಬಹುದು, ತಪ್ಪೇನಿಲ್ಲ. ಯಾಕಂದರೆ ಚಲನಚಿತ್ರದಲ್ಲಿ ಬರ್ತಕ್ಕಂತಹ ಹಾಡುಗಳನ್ನು ಕೂಡ ನಾವು ಸಾಹಿತ್ಯ ಅಂಥೇಳಿ ಕರಿತೀವಿ. ಪ್ರಬಂಧವೂ ಕೂಡ ಸಾಹಿತ್ಯದ ಒಂದು ಭಾಗವೇ ಆಗಿರೋದರಿಂದ ಆ ಸಾಹಿತ್ಯವನ್ನು ನಾವು ಬಳಸ್ಕೋಬಹುದು. ಅದಕ್ಕೆ ನಾನು ಪೀಠಿಕೆಯನ್ನು ಆಗಲೇ ಸ್ಟಾರ್ಟ್ ಮಾಡಿದ್ದೇನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಯಾಕಂದರೆ ಈ ಹಾಡು ಬಹಳ ಅರ್ಥಗರ್ಭಿತವಾಗಿದೆ. ಅನ್ನವ ನೀಡುವ ದೇವನದಿ ವೈಯಾರಿ. ನೋಡಿ, ಜೀವನದಿ ಆಯಿತು, ನಮಗೆ ಅನ್ನ ಕೊಡ್ತಕ್ಕಂತಹ ದೇವನದಿ ಆಯಿತು. ಈ ತಾಯಿ ನಕ್ಕರೆ ಸಂತೋಷದ ಸಕ್ಕರೆ. ಯಾವ ಜಿಲ್ಲೆಗೆ? ಮಂಡ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಾರಲ್ಲ, ಹಾಗಾಗಿ ಅಲ್ಲಿ ಸಕ್ಕರೆ ಜಾಸ್ತಿ ಉತ್ಪಾದನೆ ಆಗಬೇಕಾದ್ರೆ ಈ ತಾಯಿ ನಗಬೇಕಾಗತ್ತೆ. ಯಾವ ತಾಯಿಯವಳು? ಕಾವೇರಿ ತಾಯಿ. ಜೊತೆಗೆ ಮಮತೆಯ ಮಾತೆ, ನಮ್ಮೆಲ್ಲರಿಗೂ ಕೂಡ ಮಮತೆಯ ಮಾತೆಯಾಗಿ ಭಾಗ್ಯದ ದಾತೆ. ನಮಗೇನಾದರೂ ಇವಳ ನೀರಾವರಿಯಿಂದ ನಾವೆಲ್ಲ ರೈತರು ಬೆಳೆಯನ್ನು ತೆಗೆದ್ರೆ ನಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ. ಈ ಒಂದು ಕಾವೇರಿ ನದಿಗೆ ಮಾಡುತ್ತೇನೆ ವಂದನೆ, ಅದು ಭಕ್ತಿಯ ವಂದನೆ ಅಂತೇಳಿ ಎಷ್ಟು ಅದ್ಭುತವಾಗಿರತಕ್ಕಂತಹ ಸಾಹಿತ್ಯವನ್ನು ಈ ಹಿಂದಿನ ಚಲನಚಿತ್ರಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತೇಳಿ ತಮಗನ್ಸುತ್ತೆ. ಮೇಲಾಗಿ ಕೂಡ ನಾನು ಕೂಡ ವಿಷ್ಣುವರ್ಧನ್ ಅವರ ಫ್ಯಾನ್ ಇದ್ದೀನಿ, ಸಾಹಸ ಸಿಂಹ ಅವರ ಫ್ಯಾನ್ ಇದ್ದೀನಿ. ಹಾಗಾಗಿ ಅವರ ಎಲ್ಲ ಮೂವಿಗಳು ನನಗಿಷ್ಟ. ಅವರೆಲ್ಲ ಮೂವಿಗಳನ್ನು ನಾನು ತುಂಬ ಸಲ ನೋಡಿದ್ದೀನಿ. ಯಾರ್ಯಾರು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಫ್ಯಾನ್ ಇದ್ರೋ ಅವರೆಲ್ಲರೂ ಕೂಡ ಅವರ ಯಾವ ಚಲನಚಿತ್ರ ನಿಮಗೆ ಇಷ್ಟ ಅಂಥೇಳಿ ಕಾಮೆಂಟ್ ಮಾಡಿ. ನೀವು ಕೂಡ ವಿಷ್ಣುವರ್ಧನ್ ಅವರ ಫ್ಯಾನ್ ಗ್ರೂಪಿಗೆ ಸೇರಿದ್ದೀರಿ ಅಂಥೇಳಿ ನನಗೆ ತಿಳಿಸಿ. ಸ್ನೇಹಿತರೆ, ಸಾಕಷ್ಟು ಬಾರಿ ಈಗಾಗಲೇ ಕಾವೇರಿ ಜಲ ವಿವಾದದ ಬಗ್ಗೆ PSI ಪರೀಕ್ಷೆ ಮತ್ತು KS ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. KS ಪರೀಕ್ಷೆಗಳಲ್ಲಿ ಈ ಹಿಂದೆ ಎಸ್ಸೆ ಇರಲಿಲ್ಲ. ಆವಾಗ ಮುಖ್ಯ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಭೂಗೋಳಶಾಸ್ತ್ರದಲ್ಲಿ ಕೇಳ್ತಿದ್ರು. ಈಗ PSIದಲ್ಲಿ 1998ನೇ ಇಸ್ವಿಯಿಂದ PSI ಪರೀಕ್ಷೆಯಲ್ಲಿ ಎಸ್ಸೆ ಪ್ರಬಂಧ ಬರವಣಿಗೆಯನ್ನು ಇಟ್ಟರು. ಆಗಿಂದ ನೀವು ನೋಡ್ತಾ ಬನ್ನಿ, ಸುಮಾರು 5-6 ಬಾರಿ ಈ ಒಂದು ಕಾವೇರಿ ನದಿ ಜಲ ವಿವಾದದ ಬಗ್ಗೆ ಕೇಳಲಾಗಿದೆ. ಹಾಗಾದರೆ ಪ್ರಸ್ತುತ ಯಾಕೆ ಈ ಒಂದು ಕಾವೇರಿ ಜಲ ವಿವಾದವನ್ನು 2024ರ PSIಯಲ್ಲಿ ಕೇಳಬಹುದು ಅನ್ಕೊಂತೀರಾ? ಯಾಕಂದರೆ 2-3 ತಿಂಗಳ ಹಿಂದೆ ಕಾವೇರಿ ಜಲ ವಿವಾದವು ದೆಹಲಿ ಮಟ್ಟದವರೆಗೂ ಕೂಡ ಹೋಗಿತ್ತು. ಕರ್ನಾಟಕದ ಹಲವಾರು ಸಂಘಟನೆಗಳು ಕೂಡ ದೆಹಲಿಗೆ ಹೋಗಿ ಮನವಿಯನ್ನು ಕೂಡ ಕೊಟ್ಟು ಬಂದಿದ್ದನ್ನು ತಾವು ನೋಡಿದ್ದೀರಿ. ಹಾಗಾಗಿ ಈ ಪ್ರಬಂಧವನ್ನು ನಾವು ಅಟ್ಯಾಕ್ ಮಾಡಬೇಕು ಅಂತ ಹೇಳಿದ್ದೀನಿ. ನನ್ನ ಸ್ಟೈಲ್ ಆಫ್ ರೈಟಿಂಗ್ ನಿಮಗೆಲ್ಲ ಗೊತ್ತಿದೆ. ಯಾವುದೇ ಆನ್ಸರನ್ನು, ಯಾವುದೇ ಪ್ರಬಂಧವನ್ನು ಮೊದಲು ನಾವು ಅಟ್ಯಾಕ್ ಮಾಡ್ತೇವೆ. ಈ ಥರ ಒಂದು ಪೀಠಿಕೆ ಹಾಕಿ ಮೇಲಿನ ಸಿನಿಮಾದ ಹಾಡು ಕನ್ನಡ ನಾಡಿನಲ್ಲಿ ಕಾವೇರಿ ನದಿಗೆ ಇರತಕ್ಕಂತಹ ಪ್ರಾಮುಖ್ಯತೆಯ ಬಗ್ಗೆ ಸಾರಿ ಹೇಳುತ್ತದೆ. ನೋಡಿ, ನಾವು ಕಾವೇರಿ ನದಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಸಾರಿ ಹೇಳ್ತಕ್ಕಂತಹ ಹಾಡು ಮೇಲಿನ ಹಾಡು. ಕರ್ನಾಟಕಕ್ಕೆ ಇದು ದೇವನದಿ, ಕರ್ನಾಟಕಕ್ಕೆ ಇದು ಜೀವನದಿ.
ಕರ್ನಾಟಕದ ಮಮತೆಯ ಮಾತೆ, ಕರ್ನಾಟಕದ ಮಂದಗಾಮಿನಿ, ಕರ್ನಾಟಕದ ಶಾಂತಿವಾಹಿನಿ, ದಕ್ಷಿಣ ಮಂದಾಕಿನಿ ಎಂಬುದು ಅಕ್ಷರಶಃ ಸತ್ಯವಾಗಿದೆ. ಈ ತಾಯಿ ನಕ್ಕರೆ ನಮ್ಮೆಲ್ಲರ ಬಾಯಿಗೆ ಸಕ್ಕರೆ. ಈ ಥರ ನೀವು ಪ್ರಬಂಧವನ್ನು ಮುನ್ನುಡಿ ಹಾಕಿ ಬರೆದ್ರೆ ಇವ್ಯಾಲ್ಯುವೇಟರ್ ಯಾಕ್ರಿ ಮಾರ್ಕ್ಸ್ ಕೊಡಲ್ಲ? ಡೆಫಿನೆಟ್ ಆಗಿ ಕೊಡ್ತಾನೆ. ವಿಷಯದಲ್ಲಿ ಸ್ವಲ್ಪ ತಪ್ಪುಗಳಾಗಿದ್ರು ಕೂಡ ಇಂಥ ಒಳ್ಳೆಯ ಒಂದು ಪ್ರಸ್ತಾವನೆ ನೋಡಿದ ತಕ್ಷಣ ಅವನಿಗೆ ಮಾರ್ಕ್ಸ್ ಕೊಡಬೇಕು ಅಂತ ಅನ್ಸುತ್ತೆ. ಓಕೆ, ಭಾಷೆ ಮತ್ತು ನೀರು ಮಾನವನ ದಿನನಿತ್ಯದ ಅತ್ಯಗತ್ಯಗಳು. ದಯವಿಟ್ಟು ತಿಳ್ಕೊಳ್ಳಿ, ಈ ಜಗತ್ತಿನಲ್ಲಿ ಭಾಷೆ ಮತ್ತು ನೀರು ಇದೆಯಲ್ಲ, ಬೇಸಿಕ್ ಅಮ್ಯುನಿಟೀಸ್ ಇದು. ಇದಂ ಅಂಧತಂ ಕೃತ್ಸಂ ಜಾಯೇತ್ ಭುವನತ್ರಯಂ ಅಂತ ಹೇಳ್ತಾನೆ ದಂಡಿ. ದಂಡಿ ಅಂತಕ್ಕಂತಹ ಕಾವ್ಯ ಮೀಮಾಂಸಕಾರ ಹೇಳ್ತಾನೆ, ಇದಂ ಅಂಧತಂ ಕೃತ್ಸಂ ಜಾಯೇತ ಭುವನತ್ರಯಂ ಅಂತೆ. ಭಾಷೆ ಎಂಬ ಜ್ಯೋತಿ ಈ ಲೋಕದಲ್ಲಿ ಬೆಳಗದೆ ಹೋಗಿದ್ದರೆ ಈ ಮೂರೂ ಲೋಕಗಳೆಲ್ಲ ಕತ್ತಲೆಯ ಮೊತ್ತವಾಗುತ್ತಿತ್ತು ಅಂತ ಹೇಳ್ತಾನೆ. ಭಾಷೆ, ನಾವು ಮಾತಾಡ್ತಕ್ಕಂಥ ಭಾಷೆ ಇದೆಯಲ್ಲ, ಇದರಿಂದ ನಾನು ನೀವೆಲ್ಲ ಕನೆಕ್ಟ್ ಆಗಿದ್ದೀವಿ. ಈಗ ನೀವು ನಿಮ್ಮ ಸ್ನೇಹಿತರೆಲ್ಲ ಕನೆಕ್ಟ್ ಆಗಿದ್ದೀರಿ, ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಕನೆಕ್ಟ್ ಆಗಿದ್ದೀರಿ. ಒಂದು ವೇಳೆ ಅದು ಇರದೇ ಹೋಗಿದ್ರೆ ಈ ಜಗತ್ತು ಕತ್ತಲೆಯ ಮೊತ್ತವಾಗುತ್ತಿತ್ತಂತ. ಹಾಗೇನೆ ನೀರು ಇಲ್ಲದೆ ಇದ್ರೆ ನಾವ್ಯಾರು ಬದುಕಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅದಕ್ಕೆ ಮಂಗಳ ಗ್ರಹದಲ್ಲಿ ನೀರಿದೆಯಾ ಅಂತೆಲ್ಲ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಶನಿ ಗ್ರಹದಲ್ಲಿ ನೀರಿದೆಯಾ, ಶುಕ್ರ ಗ್ರಹದಲ್ಲಿ ನೀರಿದೆಯಾ, ಬುಧ ಗ್ರಹದಲ್ಲಿ ನೀರಿದೆಯಾ? ಯಾವ ಗ್ರಹದಲ್ಲೂ ಕೂಡ ನೀರಿಲ್ಲ, ಭೂಮಿ ಒಂದನ್ನು ಬಿಟ್ಟು. ಅದಕ್ಕೆ ನಾವು ಇಲ್ಲಿ ಭೂಮಿಯಲ್ಲಿ ಬದುಕ್ತಾ ಇರೋದು. ಹಾಗೇನೆ ಈ ನೀರು ಇಲ್ಲದೆ ಇದ್ರೆ ಜಗತ್ತನ್ನು ಕೂಡ ಊಹಿಸಿಕೊಳ್ಳಲು ಸಾಧ್ಯ ಇಲ್ಲ. ಜಸ್ಟ್ ಒಂದು ಸ್ಟೇಟ್ಮೆಂಟ್ ಸಾಕು ನಿಮ್ದು ಇಂಥದ್ದು. ನಿಮ್ಗೆ ಒಳ್ಳೆ ಮಾರ್ಕ್ಸ್ ಪಡೆಯೋದಕ್ಕೆ ಇಂಥ ಒಂದು ಬೆಸ್ಟ್ ಸ್ಟೇಟ್ಮೆಂಟ್ ಸಾಕು. ಇವ್ಯಾಲ್ಯುವೇಟರ್ ಏನಾಗ್ತಾನೆ? ಇಂಪ್ರೆಸ್ ಆಗ್ತಾನೆ. ಅವೆರಡೂ ಕೂಡ ಬಹು ಸೂಕ್ಷ್ಮ ವಿಚಾರಗಳು. ಬಹಳ ಅತ್ಯಗತ್ಯನೂ ಕೂಡ ಹೌದು, ಬಹು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರನೂ ಕೂಡ ಹೌದು. ನಿಮ್ಮ ಭಾಷೆ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ, ನಿಮ್ಮ ನಿಮಗೆ ಬೇಕಾಗಿರ್ತಕ್ಕಂತಹ ನಾಡು ನುಡಿ ಭಾಷೆಯ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ನಿಜವಾಗ್ಲೂ ಕೂಡ ನಿಮ್ಗೇನು ಬರುತ್ತೆ? ಕೋಪ ಬರುತ್ತೆ. ಇವು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು. ಅವುಗಳನ್ನು ನಾವು ಏನು ಮಾಡ್ಬೇಕಂದ್ರೆ ಪ್ರೀತಿಸಬೇಕು. ಆದರೆ ಅವುಗಳ ಬಗ್ಗೆ ಅತಿಯಾದ ವ್ಯಾಮೋಹ ಸಲ್ಲದು. ಪ್ರೀತಿ ಮಾಡಬೇಕು, ಆದರೆ ಅವುಗಳ ಬಗ್ಗೆ ಜಾಸ್ತಿ ಏನಿರಬಾರ್ದು, ನಮಗೆ ವ್ಯಾಮೋಹ ಇರಬಾರ್ದು. ಒಂದು ಕೊಟೇಶನ್ ಅನ್ನು ಹಾಕ್ತೀವಿ ನಾವಿಲ್ಲಿ. ತಮಿಳರಿಗೆ ಉಳಿದವರಿಗಿಂತ ಭಾಷೆ ಮತ್ತು ನೀರಿನ ವಿಚಾರದಲ್ಲಿ ಭಾಷೆ ಮತ್ತು ನೀರಿನ ವಿಚಾರದಲ್ಲಿ ಒಂದಿಷ್ಟು ವ್ಯಾಮೋಹ ಹೆಚ್ಚು. ನಾನು ಮೇಲೆ ಹೇಳಿದ್ದೀನಲ್ಲ, ಪ್ರೀತಿ ಇರಬೇಕು, ಆದರೆ ಏನಿರಬಾರ್ದು? ವ್ಯಾಮೋಹ ಇರಬಾರ್ದು. ಆದರೆ ತಮಿಳುನಾಡದವರಿಗೆ ಉಳಿದ ಎಲ್ಲರಿಗಿಂತಲೂ ಕೂಡ ಭಾಷೆ ಮತ್ತು ನೀರಿನ ಮೇಲೆ ಸ್ವಲ್ಪ ವ್ಯಾಮೋಹನೇ ಜಾಸ್ತಿ, ಪ್ರೀತಿಗಿಂತ ಅಪಾರವಾಗಿರ್ತಕ್ಕಂಥದ್ದು ಜಾಸ್ತಿ ಅವರಿಗೆ. ಭಾಷೆ ಮತ್ತು ನೀರಿಗಾಗಿ ಮೈಮೇಲೆ ಸೀಮೆಯನ್ನೇ ಸುರಿದುಕೊಂಡು ಸಾಯುವವರು ಭಾರತದಲ್ಲಿ ಯಾರಾದರೂ ಇದ್ರೆ ಅದು ಯಾರು ಹೇಳಿ? ತಮಿಳ್ದವರು ಅಂತಕ್ಕಂಥ ಮಾತನ್ನ ಒಬ್ಬರು ಹೇಳ್ತಾರೆ. ಇದನ್ನ ನಾನು ಹೇಳಿರ್ತಕ್ಕಂಥ ಮಾತಲ್ಲ, ಒಬ್ಬರು ಲೇಖಕರು ಹೇಳಿದ್ದಾರೆ. ಮೈಸೂರಿನ ಲೇಖಕರು ಯಾರಂದ್ರೆ ಶೇಷನಾರಾಯಣ್. ಇವರ ಹೆಸರು ಕೋಟ್ ಮಾಡಿ. ಇಂಥ ಸೂಕ್ಷ್ಮ ವಿಚಾರಗಳನ್ನು ಬರೆಯುವಾಗ ಅವ್ರ ಹೆಸರು ಕೋಟ್ ಮಾಡಿಬಿಡಿ. ಅವ್ರು ಹೇಳಿದಾರಪ್ಪ, ನಂದೇನು ಇದರಲ್ಲಿ ಪಾತ್ರ ಇಲ್ಲ ಅಂತೇಳಿ. ಓಕೆ, ಇಲ್ಲಾಂದ್ರೆ ಅದು ನೆನಪಾಲಿಲ್ಲ ಅಂದರೆ ಇನ್ನು ಬರೆಯೋದು ಬಿಡೋದೇ ಒಳ್ಳೆಯದು. ಮತ್ತೊಬ್ಬರ ಕೋಟ್ಗಳನ್ನ ನಾವು ರೆಫರ್ ಮಾಡೋದ್ರಿಂದ ಅದು ಸಾರ್ವತ್ರಿಕವಾಗಿರುತ್ತೆ, ನಮ್ಮ ಮೈ ಮೇಲೆ ಬರಲ್ಲ. ಸೊ ದ್ಯಾಟ್ ಇಂತಹ ಕೊಟೇಶನ್ಸ್ಗಳನ್ನ ಹಾಕುವಾಗ ಸ್ವಲ್ಪ ಜಾಗರೂಕತೆಯಿಂದ ಕೊಟೇಶನ್ ಹಾಕಿ. ಭಾಷೆ ಮತ್ತು ನೀರಿನ ವಿಚಾರ ಬಂದಾಗ ಮೈ ಮೇಲೆ ಸೀಮೆಯನ್ನೇ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಜನ ಎಲ್ಲಾದರೂ ಇದ್ರೆ ಅದು ತಮಿಳುನಾಡದಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ನೊಂದು ಹೇಳ್ತಾರೆ ಮೈಸೂರಿನ ಲೇಖಕರಾಗಿರ್ತಕ್ಕಂತಹ ಶೇಷನಾರಾಯಣ್ ಅವರು. ಜೊತೆಗೆ ಈ ನೀರಿಗಾಗಿ ಎದ್ದಷ್ಟು ಗದ್ದಲ ಭಾರತದ ಮತ್ಯಾವ ನದಿ ನೀರಿಗಾಗಿಯೂ ಕೂಡ ಎದ್ದಿಲ್ಲ. ಉದಾಹರಣೆಗೆ ನಮ್ಮಲ್ಲಿ ಸಿಂಧೂ ನದಿ ಅಂತ ಒಂದಿದೆ. ಅದು ಭಾರತದಲ್ಲಿ ಹುಟ್ಟಿ ಪಾಕಿಸ್ತಾನದಲ್ಲಿ ಹರಿಯುತ್ತೆ. ಆದರೆ ಅದಕ್ಕೇನೆ ಇಷ್ಟು ವಿವಾದ ಎಂದೂ ಆಗಿಲ್ಲ. ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಈ ಕಾವೇರಿ ನದಿ, ಇದಕ್ಕೆ ವಿವಾದ ಜಗತ್ತಿನಲ್ಲಿ, ದೇಶದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ವಿವಾದ ಇದು.
ನಮ್ಮ ಕರ್ನಾಟಕದಲ್ಲಿ 3 ಮುಖ್ಯ ನದಿ ಇದೆ. ಕಾವೇರಿ ಇದೆ, ಕೃಷ್ಣ ಇದೆ, ತುಂಗಭದ್ರಾ ನದಿ ಇದೆ. ಈ ಮೂರರಲ್ಲಿಯೂ ಕೂಡ ವಿವಾದ 3ಕ್ಕಿದೆ. ಆದರೆ ಅತಿ ಹೆಚ್ಚು ವಿವಾದ ಆಗ್ತಾ ಇರತಕ್ಕಂಥದ್ದು ಯಾವುದಂದ್ರೆ ಕಾವೇರಿ ವಿವಾದ. ಇದಕ್ಕೆ ಎದ್ದಿರ್ತಕ್ಕಂಥ ಗದ್ದಲ ಮತ್ಯಾವ ನದಿಗೂ ಕೂಡ ಎದ್ದಿಲ್ಲ. ನೀರಿನ ಬಳಕೆ, ನೀರಿನ ನಂಟು, ನೀರಿನ ವಿಚಾರ, ಇವುಗಳ ಕುರಿತು ರೈತ ಮಕ್ಕಳಾದ ನಾವೆಲ್ಲ ತಿಳಿಯೋಣ. ಇಂಡೈರೆಕ್ಟ್ ಆಗಿ ನಾವು ತಿಳಿಸ್ಬೇಕಾಗಿದೆ ಇವ್ಯಾಲ್ಯುವೇಟರ್ಗೆ. ಇವನು ಬರಿತಕ್ಕಂಥವನು ಯಾರಪ್ಪ? ಸಣ್ಣ ಫಾರ್ಮರ್ ಅಂತೇಳಿ. ಸೊ ದ್ಯಾಟ್ ಈ ಒಂದು ನುಡಿಯನ್ನು ಏನು ಮಾಡೋಣ, ನಾವು ತಗೊಳ್ಳೋಣ. ರೈತ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಅಂಥೇಳಿ ಬರೆದು 1ನೇ ಪೇಜನ್ನು ಮುಕ್ತಾಯ ಮಾಡೋಣ. ಈಗೆಲ್ಲ ಹೋಗೋಣ ನಾವು ನೆಕ್ಸ್ಟ್ ಪೇಜ್ 2ನೇ ಪುಟಕ್ಕೆ ಚಲಿಸೋಣ. ಕಾವೇರಿಯ ಚರಿತ್ರೆ ಏನು ಅಂತ. ಹಾಗಾದರೆ ಈ ಒಂದು ಕಾವೇರಿ, ಇದರ ಹಿನ್ನೆಲೆ ಏನು, ಇವಳ ಚರಿತ್ರೆ ಏನು? 2ನೇ ಪಾಯಿಂಟನ್ನು ಹಾಕೊಳ್ಳ. 2ನೇ ಪೇಜ್ಗೆ 2ನೇ ಪಾಯಿಂಟ್. ಈ ಕಾವೇರಿ ನದಿ ಎಲ್ಲಿ ಹುಟ್ಟತ್ತೆ, ಅದರ ವ್ಯಾಪ್ತಿ ಎಷ್ಟು ಕಿಲೋಮೀಟರ್ ಇದೆ, ಅದರ ಉಪನದಿಗಳಾವು ಅಂತಕ್ಕಂಥದ್ದನ್ನು ಬರೆಯೋದೇ ಅದರ ಚರಿತ್ರೆ. ಮೊದಲು ನಾವೇನು ಕೊಟ್ಟಿವಿ? ಪೀಠಿಗೆ ಕೊಟ್ಟಿವಿ. 2ನೇ ಪುಟದಲ್ಲಿ ಅವಳನ್ನು ಪರಿಚಯ ಮಾಡೋಣ. ಕಾವೇರಿ ನದಿಯನ್ನು ಏನು ಮಾಡೋಣ? ಪರಿಚಯ ಮಾಡೋಣ. ಕಾವೇರಿ ಕರ್ನಾಟಕದ 3 ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಯಾವ್ದ್ಯಾವುದು? ಕೃಷ್ಣ, ತುಂಗಭದ್ರಾ, ಕಾವೇರಿ. 3. ಇನ್ನೂ ಸಾಕಷ್ಟು ನದಿಗಳಿದೆ. ಈ 3 ಪ್ರಮುಖ ನದಿಗಳಲ್ಲಿ ಇದು ಒಂದು. ಅದು ಕೊಡಗಿನ ತಲಕಾವೇರಿ ಎಂಬಲ್ಲಿ ಹುಟ್ಟುತ್ತದೆ. ಎಲ್ಲಿ ಹುಟ್ಟುತ್ತದೆ? ಕೊಡಗಿನಲ್ಲಿ ಹುಟ್ಟುತ್ತದ. ನಿಮಗೆ ವಿಷ್ಣುವರ್ಧನ್ ಅವರ ಹಾಡಿನಲ್ಲಿ ಹೇಳ್ತಾರೆ, ಕೊಡಗಿನಲ್ಲಿ ಹುಟ್ಟುವೇನಿ ಅಂತ ಹೇಳಿ. ಎಲ್ಲಿ ಪ್ಲೇಸ್ ಅಂದರೆ ತಲಕಾವೇರಿ. ಇದು ನಿಮಗೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ದಲ್ಲಿಯೂ ಕೂಡ ಕೇಳಬಹುದು. ಕರ್ನಾಟಕದಲ್ಲಿ ಸುಮಾರು 380 ಕಿಲೋಮೀಟರ್ ಹರಿತದ. ಎಷ್ಟು ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿತದ ಅಂತ ಅಬ್ಜೆಕ್ಟಿವ್ದಾಗ ಕೇಳ್ತಾರೆ. ಇದನ್ನೆಲ್ಲ ತಾವು ಓದ್ಕೊಂಡಿರ್ತೀರಿ. ಅದನ್ನೇ ಒಂದು ಪ್ಯಾರಾಗ್ರಾಫ್ ಥರ ಬರೀಲಿ ಅವ್ರನ್ನ ಪರಿಚಯ ಮಾಡುವಾಗ. ತಮಿಳುನಾಡಿನಲ್ಲಿ ಸುಮಾರು 402 ಕಿಲೋಮೀಟರ್ ಹರಿತದ. ಕರ್ನಾಟಕಕ್ಕಿಂತ ಹೆಚ್ಚು ಕಿಲೋಮೀಟರ್ ಎಲ್ಲಿ ಹರಿತದ? ತಮಿಳುನಾಡಿನಲ್ಲಿ ಹರಿತದ. ಬಂಗಾಳ ಕೊಲ್ಲಿಗೆ ಹೋಗಿ ಏನು ಮಾಡ್ತದ? ಸೇರ್ತದ. ಕಾವೇರಿ ನದಿಗೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ ರಾಜ್ಯಗಳಿಗೆ ನೀರುಣಿಸುತ್ತದೆ. ಕಾವೇರಿ ನದಿ 4 ರಾಜ್ಯಗಳಿಗೆ ಉಪಕಾರ ಆಗಿದೆ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಕೇಂದ್ರಾಡಳಿತ ಪ್ರದೇಶ ಆಗಿರ್ತಕ್ಕಂತಹ ಪಾಂಡಿಚೇರಿ. ಓಕೆ, ಪಾಂಡಿಚೇರಿ ಗೊತ್ತಲ್ಲ, ಪೋರ್ಚುಗೀಸರು ಬಹಳ ದಿನ ಇದ್ರಲ್ಲಿ ಪಾಂಡಿಚೇರಿಯಲ್ಲಿ. ಆ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೂಡ ಈ ಒಂದು ಕಾವೇರಿ ನದಿ ನೀರನ್ನು ಉಣಿಸುತ್ತದೆ. ಈ ವರ್ಡ್ ಬರಿಬೇಕು, ಇಂಥ ವರ್ಡ್ಸ್ಗಳನ್ನ ಬರಿಬೇಕು. ನೀರನ್ನು ಉಣಿಸುತ್ತದೆ. ಇವ್ಯಾಲ್ಯುವೇಟರ್ಗೆ ಖುಷಿ ಆಗ್ತದೆ. ಕಬಿನಿ, ಹೇಮಾವತಿ, ಹಾರಂಗಿ, ಲಕ್ಷ್ಮಣ ತೀರ್ಥ, ಸುವರ್ಣವತಿ, ಶೀಶಾ, ಅರ್ಕಾವತಿ ಇವು ಕಾವೇರಿ ನದಿಯ ಉಪನದಿಗಳಾಗಿವೆ. ಮತ್ತೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಇದು ಕೆಳಗಿನ ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ ಅಂತ ಕೇಳಿದಾಗ ತೆಗೆದು ಹಾಕಬೇಕಾಗಿರ್ತದೆ. ಬೈಪಟ್ ಮಾಡಿ ಇದನ್ನು ಅವಳನ್ನ ಪರಿಚಯ ಮಾಡ್ತಾ ಇದ್ದೀವಿ. ಕಾವೇರಿ ನದಿಯನ್ನು ಪರಿಚಯ ಮಾಡ್ತಾ ಇದ್ದೀವಿ 2ನೇ ಪೇಜ್ದಲ್ಲಿ. ಕರ್ನಾಟಕದಲ್ಲಿ ಕಾವೇರಿ ನದಿಯ ನೀರಿನ ಲಭ್ಯತೆ 425 TMC. ಯಾಕಂದ್ರೆ TMC ವಿಸ್ತರಿಸಿ ಕಮೆಂಟ್ ಮಾಡಿ. ಯಾರು ಇದರಲ್ಲಿ ಶಾಣೆ ಆದ್ರೂ ಗೊತ್ತಾಗ್ತೈತಿ. TMC ಎಂಬುದನ್ನು ವಿಸ್ತರಿಸಿ. ಇದನ್ನು ಕೂಡ ಕ್ವಶನ್ಸನ್ನು ಅಬ್ಜೆಕ್ಟಿವ್ದಲ್ಲಿ ಕೇಳ್ತಾರೆ ನಿಮಗೆ. ತಮಿಳುನಾಡಿಗೆ 201 TMC, ಕೇರಳದಲ್ಲಿ 147 TMC ಎಂದು ಅಂದಾಜಿಸಲಾಗಿದೆ. ಇದು ಕಾವೇರಿ ನದಿ ನೀರಿನ ಒಂದು ಹಂಚಿಕೆಯ ಬಗ್ಗೆ, ಲಭ್ಯತೆಯ ಬಗ್ಗೆ, ಹಂಚಿಕೆಯಲ್ಲ ಲಭ್ಯತೆಯ ಬಗ್ಗೆ ನಾವು ಇದನ್ನು ಹೇಳಿದ್ದೀವಿ. ಇದು ಕೂಡ ಅಬ್ಜೆಕ್ಟಿವ್ ಟೈಪಿಗೆ ನಿಮಗೆ ಅನುಕೂಲ ಆಗತ್ತೆ. ಇದನ್ನು ಕೂಡ ಏನು ಮಾಡಿ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿವರೆಗೆ ಕಾವೇರಿ ನದಿಯನ್ನು ಪರಿಚಯ ಮಾಡಿದ್ವಿ. ನೈಸರ್ಗಿಕವಾಗಿರ್ತಕ್ಕಂತಹ ಒಂದು ಕಾವೇರಿ ನದಿಗೆ ಮೊಟ್ಟ ಮೊದಲು ಅಣೆಕಟ್ಟನ್ನು ಕಟ್ಟಿದವರು ಯಾರಪ್ಪ ಅಂತ ಕೇಳಿದರೆ ಚೋಳರು. ನೀವೆಲ್ಲ ಇತಿಹಾಸದಲ್ಲಿ ಓದ್ತೀರಿ ಚೋಳರ ಬಗ್ಗೆ. ಚೋಳರ ರಾಜ ಕರಿಕಾಳ. ನೀವು ಯಾರಾದರೂ ಚೋಳರ ಬಗ್ಗೆ ಓದುವಾಗ ಕರಿಕಾಳನ ಸಾಧನೆಗಳ ಬಗ್ಗೆ ಓದುವಾಗ ಇದನ್ನು ಹಾಕಿರ್ತಾರೆ ನೋಡಿ. ಕರಿಕಾಳ ಚೋಳ ತಂಜಾವೂರಿನ ಬಳಿ, ತಂಜಾವೂರು ಎಲ್ಲಿದೆ? ತಮಿಳುನಾಡು. ತಂಜಾವೂರಿನ ಬಳಿ ಏನು ಮಾಡ್ತಾನೆ? ಗ್ರ್ಯಾಂಡ್ ಅಣೆಕಟ್ಟು, ಅಣೆಕಟ್ಟದ ಹೆಸರೇನ ತರದು? ಗ್ರ್ಯಾಂಡ್ ಅಣೆಕಟ್ಟನ್ನ ಕಾವೇರಿ ನದಿಗೆ ನಿರ್ಮಿಸಿದನು. ಓಕೆ,
ಇದು ಇಂದಿಗೂ ಕೂಡ ಏನಾಗಿದೆ, ಉಪಯುಕ್ತವಾಗಿದೆ. ಇದರ ಬಗ್ಗೆ ಎಲ್ಲಿಯೂ ಕೂಡ ವಿವಾದಗಳು ಇಲ್ಲ. ಅದೇ ರೀತಿ ತಲಕಾಡಿನ ಬಳಿ, ಗೊತ್ತಲ್ಲ ನಿಮ್ಗೆ, ಗಂಗರ ರಾಜಧಾನಿ ತಲಕಾಡು ಅಂತ ಓದ್ತಿರಲ್ಲ, ಇತಿಹಾಸದಾಗ ಕೇಳ್ತಾರೆ ಇದನ್ನು. ಅಲ್ಲಿ ವಿಜಯನಗರದ ಮಾಧವ ಮಂತ್ರಿ ನೋಡಿ, ವಿಜಯನಗರದ ಮಾಧವ ಮಂತ್ರಿ ಅನ್ನೋನು ಅಲ್ಲೂ ಒಂದು ಅಣೆಕಟ್ಟನ್ನ ಕಟ್ತಾನೆ. ತಲಕಾಡಿನಲ್ಲೂ ಕೂಡ ಅಣೆಕಟ್ಟನ್ನ ಕಟ್ತಾರೆ. ಇದಾದ ನಂತರ ಚಿಕ್ಕ ದೇವರಾಜರು, ಮೈಸೂರಿನ ಒಡೆಯರಾಗಿರ್ತಕ್ಕಂತಹ ಚಿಕ್ಕ ದೇವರಾಜ ಒಡೆಯರು ಕನ್ನಂಬಾಡಿ ಬಳಿ 30 ಅಡಿ ಎತ್ತರದ ಕಲ್ಲಿನ ಒಡ್ಡನ್ನು ಕಟ್ಟುತ್ತಾರೆ. ಒಡ್ಡು ಹಾಕ್ತಾರಲ್ಲ, ನೀರು ನಿಂತು ಹೋಗಲಿ ಅಂತೇಳಿ ಒಡ್ಡು ಹಾಕ್ತಾರೆ ಅಷ್ಟೇ, ಅಣೆ ಕಟ್ಟಲ್ಲ ಅದು. ಅದನ್ನೇ ಮುಂದೆ ಬಂದಿರತಕ್ಕಂತಹ ಟಿಪ್ಪು ಸುಲ್ತಾನ್, ಹೈದರ್ ಅಲಿಯ ಮಗ ಟಿಪ್ಪು ಸುಲ್ತಾನ್ ದುರಸ್ತಿ ಮಾಡಿಸಿ 30 ಅಡಿ ಇದ್ದದ್ದನ್ನ 70 ಅಡಿಗೆ ಎತ್ತರಿಸ್ತಾನೆ. ಇದು ಐತಿಹಾಸಿಕವಾಗಿರತಕ್ಕಂತಹದ್ದೇನಿದು ಬೆಳವಣಿಗೆ, ಹಿಸ್ಟಾರಿಕಲ್ ಏನ್ ಡೆವಲಪ್ಮೆಂಟ್ ಆಗಿದೆ ಕಾವೇರಿ ನದಿಗೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಂಡು ಬಂದಿವಿ. ಇದಾದ ನಂತರ ವಿವಾದದ ಕೇಂದ್ರ ಬಿಂದು ಎಲ್ಲಿ ಸ್ಟಾರ್ಟ್ ಆಯಿತು ಅಂಥೇಳಿ ನಾವಿಲ್ಲಿ ನೋಟ್ ಮಾಡ್ತಾ ಹೋಗೋಣ. ಇದು ಕನ್ನಡ ನಾಡಿನ ಜೀವನದಿ, ಕನ್ನಡ ನಾಡಿನ ಜೀವನದಿ ಕಾವೇರಿಯ ಐತಿಹಾಸಿಕ ಚರಿತ್ರೆ. ಮೇಲಿನ ಓದ್ಯವಲ್ಲ ನಾವು, ಇದು ಅದರ ಐತಿಹಾಸಿಕ ಚರಿತ್ರೆ. ಎಲ್ಲಿ ಹುಟ್ಟಿದ್ದು, ಅದರ ಉಪನದಿಗಳಾವುದು, ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ, ತಮಿಳುನಾಡದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ, ತಮಿಳುನಾಡು, ಕರ್ನಾಟಕ, ಕೇರಳ, ಪಾಂಡಿಚೇರಿಗೆ ಇದರ ನೀರಿನ ಲಭ್ಯತೆ ಎಷ್ಟು TMC ಇದೆ, ಜೊತೆಗೆ ಇದಕ್ಕೆ ಮೊಟ್ಟ ಮೊದಲು ಅಣೆಕಟ್ಟನ್ನು ಯಾರು ಕಟ್ಟಿದ್ರು, ತದನಂತರ ಇದಕ್ಕೆ ಅಣೆಕಟ್ಟನ್ನು ಯಾರು ಕಟ್ಟಿದ್ರು ಕರ್ನಾಟಕದಲ್ಲಿ, ನಂತರ ಒಡ್ಡನ್ನು ಯಾರು ನಿರ್ಮಿಸಿದರು, ಅದೇ ಒಡ್ಡನ್ನು ಎತ್ತರ ಯಾರು ಮಾಡಿದರು, ಇದೆಲ್ಲನೂ ಕೂಡ ಇದಕ್ಕೆ ಹಿಸ್ಟಾರಿಕಲ್ ಡೆವಲಪ್ಮೆಂಟ್. ಇದು ಕನ್ನಡ ನಾಡಿನ ಜೀವನದಿ ಕಾವೇರಿಯ ಐತಿಹಾಸಿಕ ಚರಿತ್ರೆ. ಇಲ್ಲಿ ಡೈರೆಕ್ಟ್ ಆಗಿ ನಾನು ಕಾವೇರಿಯ ಐತಿಹಾಸಿಕ ಚರಿತ್ರೆ ಅಂತ ಬರೀಬಹುದಾಗಿತ್ತು, ಆದರೆ ಒಳ್ಳೆಯ ಶಬ್ದಗಳನ್ನು ಜೋಡಿಸಬೇಕು. ವಾಟ್ ಈಸ್ ಎಸ್ಸೆ? ಎಸ್ಸೆ ಇಸ್ ನಥಿಂಗ್ ಬಟ್ ಬೆಸ್ಟ್ ವರ್ಡ್ಸ್ ಇನ್ ಬೆಸ್ಟ್ ಆರ್ಡರ್. ಅತ್ಯುತ್ತಮವಾದ ಶಬ್ದಗಳ ಅತ್ಯುತ್ತಮ ಜೋಡಣೆ ಪ್ರಬಂಧ. ಹಾಗಾಗಿ ಒಳ್ಳೆ ಒಳ್ಳೆ ಶಬ್ದಗಳನ್ನ ನಾವಿಲ್ಲಿ ಜೋಡಿಸ್ಬೇಕು. ಓಕೆ, ಕಾವೇರಿಯ ಐತಿಹಾಸಿಕ ಚರಿತ್ರೆ ಆಗಿದೆ. ಆದರೆ ಈ ವಿವಾದ ಹುಟ್ಟಿಕೊಂಡಿದ್ದು 1890ರಲ್ಲಿ. ಇದನ್ನ ನೆನಪಿಟ್ಕೋಬೇಕು ಎಲ್ಲರೂ ಕೂಡ. ಯಾವಾಗ ವಿವಾದ ಸ್ಟಾರ್ಟ್ ಆಯ್ತು ಅಂದ್ರೆ 1890ನೇ ಇಸ್ವಿಯಲ್ಲಿ ಕಾವೇರಿ ನದಿಗೆ ವಿವಾದ ಸ್ಟಾರ್ಟ್ ಆಯಿತು. ಆ ವಿವಾದ ಏನು, ಯಾವಾಗ ಆರಂಭವಾಯಿತು, ಒಪ್ಪಂದ ಏನಾಯಿತು, ನ್ಯಾಯಮಂಡಳಿಯ ರಚನೆ ಏನಾಯಿತು, ಇವುಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿಗೆ 2 ಪುಟ ಮುಕ್ತಾಯ ಆಯಿತು. ರೈಟ್, ಕಾವೇರಿ ನದಿ ವಿವಾದದ ಆರಂಭ 3ನೇ ಪುಟದಲ್ಲಿದ್ದೀವಿ ನಾವೀಗ. ತೆಗಿತಾ 1ನೇ ಪುಟದಲ್ಲಿ ಹಾಡ ಹಾಡಿದ್ದೀವಿ, ಅವಳನ್ನು ಪರಿಚಯ ಮಾಡಿಕೊಟ್ಟಿವಿ. 2ನೇ ಪುಟದಲ್ಲಿ ಅವಳ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ತಿಳ್ಕೊಂಡಿವಿ. ಇನ್ನು 3ನೇ ಪುಟಕ್ಕೆ ನೇರವಾಗಿ ಎಲ್ಲಿ ಹೋಗೋಣ, ವಿವಾದಕ್ಕೆ ಹೋಗೋಣ. ಅದು 1890ನೇ ಇಸ್ವಿ. ಮದ್ರಾಸ್ನಲ್ಲಿ ಬ್ರಿಟಿಷರು ಕೋಟೆ ಕಟ್ಟಿ ಆಡಳಿತ ಮಾಡುತ್ತಿದ್ದರು. ಯಾವ ಕೋಟೆ? ಸೇಂಟ್ ಜಾರ್ಜ್ ಕೋಟೆ. ಯಾವ ಕೋಟೆ? ಸೇಂಟ್ ಜಾರ್ಜ್ ಕೋಟೆ. ನಿಮಗೆಲ್ಲ ಕಲಿಸಿರ್ತಾರೆ ಸೇಂಟ್ ಜಾರ್ಜ್ ಕೋಟೆ. ಭಾರತಕ್ಕೆ ಬ್ರಿಟಿಷರು ಬರ್ತಾರೆ, ಕೋರಮಂಡಲ ತೀರಕ್ಕೆ ಹೋಗ್ತಾರೆ. ಅಲ್ಲೊಂದು ಪ್ಲೇಸನ್ನು ಏನು ತಗೋತಾರೆ, ಬಾಡಿಗೆ ರೂಪದಲ್ಲಿ ತಗೋತಾರೆ. ಬಾಡಿಗೆ ತಗೊಂಡು ಅಲ್ಲಿ ಸೇಂಟ್ ಜಾರ್ಜ್ ಕೋಟೆಯನ್ನು ಕಟ್ತಾರೆ. ಕೋಟೆ ಕಟ್ಟಿರೋದ್ರಿಂದ ಮತ್ತಷ್ಟು ಬ್ರಿಟಿಷರು ಬಂದು ಅಲ್ಲಿ ನೆಲೆಸ್ತಾರೆ. ಓಕೆ, ನೆಲೆಸಿದ ತಕ್ಷಣ ಅಲ್ಲಿ ಸಾಕಷ್ಟು ಜನ ಹಾಗೆ ಬ್ರಿಟಿಷರು ಬಂದು ನೆಲೆಸಿದ ತಕ್ಷಣ ಅದು ಒಂದು ದೊಡ್ಡ ನಗರವಾಗಿ ಬೆಳೀತದೆ. ಮುಂದೊಂದು ದಿವಸ ಏನಾಗುತ್ತೆ, ಅದು ಮದ್ರಾಸ್ ನಗರಸಭೆ ಆಗ್ತದೆ. ಏನಾಗ್ತದೆ? ಮದ್ರಾಸ್ ನಗರಸಭೆ ಆಗ್ತದೆ. ತದನಂತರ ಪೋರ್ಚುಗೀಸರಿಂದ ಬ್ರಿಟಿಷರು ಈ ಮದ್ರಾಸನ್ನು ಗೆದ್ದುಕೊಳ್ತಾರೆ. ನಿಮಗೆಲ್ಲ ಗೊತ್ತಿದೆ, ಗೆದ್ದುಕೊಳ್ತಾರೆ. ಅಲ್ಲಿಂದ 1890ನೇ ಇಸ್ವಿಯಲ್ಲಿ ತನಕನೂ ಕೂಡ ಬ್ರಿಟಿಷರು ಏನು ಮಾಡಿದರು, ಇದೇ ಕೋಟೆಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ರು. ಅವರ ವ್ಯಾಪಾರ ವ್ಯವಹಾರಕ್ಕೆ ಮದ್ರಾಸ್ ಲಗತ್ತಾಗಿರ್ತಕ್ಕಂಥ ಸ್ಥಳ ಆಗಿತ್ತು. ಪೋರ್ಚುಗೀಸರನ್ನ ಓಡಿಸಿಬಿಟ್ಟಿರ್ತಾರೆ. ಆವಾಗ ಬ್ರಿಟಿಷರಿಗೆ ಇದು ಭಾಳ ಜಬರ್ದಸ್ತ್ ಆಗಿರ್ತಕ್ಕಂತಹ ಏನಿರ್ತದ ಪ್ಲೇಸ್ ಇರ್ತದ. ಇದೇ ನೋಡ್ರಿ ವಿವಾದಕ್ಕೆ ಮುಖ್ಯ ಕಾರಣ ಇದೆ. ನೀವು ಮೇನ್ ಇಂಪಾರ್ಟೆಂಟ್ ತಿಳ್ಕೊಂಬಿಡಿ. ಕಾವೇರಿ ನದಿ ನೀರಿನ ವಿವಾದಕ್ಕೆ ಮೂಲ ಕಾರಣೀಕರ್ತರು ಯಾರಂದ್ರೆ ಬ್ರಿಟಿಷರು.
ಅಲ್ಲಿ ಮದ್ರಾಸ್ ಸರ್ಕಾರ ಇತ್ತು, ಮದ್ರಾಸ್ ಪ್ರಾಂತ್ಯ ಇತ್ತು. ಈ ಕಡೆ 1890ನೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಸಂಸ್ಥಾನ ಇತ್ತು? ಮೈಸೂರು ಸಂಸ್ಥಾನ ಇತ್ತು. ಮೈಸೂರು ಸಂಸ್ಥಾನ ಇತ್ತು. ತಮಗೆಲ್ಲ ಕರ್ನಾಟಕದ ಇತಿಹಾಸ ಓದಿದವ್ರಿಗೆ ಗೊತ್ತಾಗತ್ತೆ, 1831ರಿಂದ 1881ನೇ ಇಸ್ವಿಯವರೆಗೆ ಕಮಿಷನರ್ ಆಳ್ವಿಕೆ ಇರ್ತದೆ. 1881ಕ್ಕೆ ಕಮಿಷನರ್ ಆಳ್ವಿಕೆಯಿಂದ ಕರ್ನಾಟಕವನ್ನು ರೆಂಡಿಷನ್ ಮಾಡ್ತಾರೆ. ರೆಂಡಿಷನ್ ಅಂದರೆ ಪುನರ್ದಾನ ಅಂತ ಕರಿತೀವಿ ನಾವು. ರೆಂಡಿಷನ್ ಮಾಡ್ತಾರೆ, ಮತ್ತೆ ರಾಜರ ಕೈಗೆ ಆಡಳಿತವನ್ನು ಕೊಡ್ತಾರೆ. ಆವಾಗ ದಿವಾನರು, ಮೈಸೂರಿನ ದಿವಾನರು ಆಡಳಿತವನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಮೈಸೂರು ಸಂಸ್ಥಾನದ ಜುಟ್ಟು ಮದ್ರಾಸ್ ಸರ್ಕಾರದ ಕೈಯಲ್ಲೇ ಇತ್ತು ಅಂತಕ್ಕಂಥ ಮಾತನ್ನು ನೀವು ನೆನಪಿಟ್ಕೋಬೇಕಿಲ್ಲಿ. ಮದ್ರಾಸ್ದಲ್ಲಿ ಅವರು ಬ್ರಿಟಿಷರು ಇರೋದರಿಂದ ಅವರಿಗೆ ನೀರು ಬೇಕಲ್ಲ ಅಲ್ಲಿ. ಮತ್ತು ಮದ್ರಾಸ್ದವ್ರು ಏನು ಹೇಳ್ತಾರಲ್ಲ ಅದನ್ನ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಕೇಳ್ತಾರೆ ಬ್ರಿಟಿಷರು. ಆ ಟೈಮ್ದಲ್ಲಿ ಏನಾಗ್ಬಿಡ್ತೆ ಅಂದರೆ ಮೈಸೂರು ಸಂಸ್ಥಾನ ಕೂಡ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಇರೋದರಿಂದ ಮೈಸೂರಿನ ಮೇಲೆಗೆ ಇಲ್ಲ ಸಲ್ಲದ ಆರೋಪ ಮಾಡಿ ತಮ್ಮ ಅನುಕೂಲಕ್ಕೆ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಹರಿಸ್ಕೊಂಡ್ಬಿಟ್ರು, ಮದ್ರಾಸ್ಗೆ ಹರಿಸ್ಕೊಂಡ್ಬಿಟ್ರು. ಆವಾಗ ತಮಿಳ್ನಾಡಿಗೆ ನಾವು ಮದ್ರಾಸ್ ಅಂತ ಕರಿತಿದ್ವಿ. ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ತಾಯಿ ಕಾವೇರಿ ನೋಡಿ, ನಮ್ಮ ತಾಯಿ ಕಾವೇರಿ ತಮಿಳುನಾಡಿನ ಕಾಪಿ ರೈಟ್ ಆಗಿಬಿಟ್ಟಿತು. ತಮಿಳ್ನಾಡಿಗೆ ಏನಾಯಿತು? ಕಾಪಿ ರೈಟ್ ಆಗಿಬಿಡ್ತು, ಪೇಟೆಂಟ್ ಆಗಿಬಿಡ್ತು ತಮಿಳ್ನಾಡಿಗೆ. ವಿವಾದ ಸ್ಟಾರ್ಟ್ ಆದದ್ದೇ 1890ನೇ ಇಸ್ವಿಯಲ್ಲಿ. ಯಾಕೆ ವಿವಾದ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ಕೇಳಿ. ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ದರು 1890ನೇ ಇಸ್ವಿಯಲ್ಲಿ. ದಿವಾನ್ ಶೇಷಾದ್ರಿ ಅಯ್ಯರ್ ಅಂತೇಳಿ ಹೆಸರು ಕೇಳಿರ್ತೇನೆ ನಾವು. 1891ರಲ್ಲಿ ಮೈಸೂರಿನ ದಿವಾನರಾಗಿದ್ದರು. ಇವರು ಮೂಲತಃ ಮದ್ರಾಸ್ದವರು. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಒಬ್ಬ ಮದ್ರಾಸದ ವ್ಯಕ್ತಿಯಾಗಿ ಕರ್ನಾಟಕದ ಪರವಾಗಿ ಹೆಂಗೆ ಬ್ಯಾಟಿಂಗ್ ಬೀಸ್ತಾರೆ ನೋಡಿ. ಮೈಸೂರು ದಿವಾನ್ ಆಗಿದ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ನೋಡಿ, ಪ್ರಜಾಪ್ರತಿನಿಧಿ ಸಭೆ 1881ರಲ್ಲಿ ಪ್ರಾರಂಭವಾಯಿತು. ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಪ್ರಜಾಪ್ರತಿನಿಧಿ ಸಭೆ ಆರಂಭವಾದದ್ದು ಕರ್ನಾಟಕದಲ್ಲಿ, ಅದು ಮೈಸೂರು ಸಂಸ್ಥಾನದಲ್ಲಿ. ಇಲೆಕ್ಟೆಡ್ ಬಾಡಿ ಇತ್ತು, ಚುನಾವಣೆಗಳು ನಡೆಸ್ತಿದ್ರು. ಇದು ಕೂಡ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತೇಳಿ. ಆ ಒಂದು ಸಭೆ ನಡೆದಾಗ 1891ರಲ್ಲಿ ಅದು ಸ್ಟಾರ್ಟ್ ಆಗಿ 10 ವರ್ಷಕ್ಕೆ ಮೈಸೂರಿನ ಅಂದಿನ ದಿವಾನರಾಗಿರ್ತಕ್ಕಂತಹ ದಿವಾನ್ ಪಿ ಶೇಷಾದ್ರಿ ಅಯ್ಯರ್ ಅವರು ಕಾವೇರಿಯ ಪೂರ್ಣ ಉಪಯೋಗವನ್ನು ಪ್ರಸ್ತಾಪಿಸಿ ಅದಕ್ಕೆ ಒಂದು ಅಣೆಕಟ್ಟು ಕಟ್ಟಲು ಯೋಜಿಸಿದರು. ಅಣೆಕಟ್ಟನ್ನು ಕಟ್ಟಲು ಯೋಜಿಸಿದ್ರು. ಯಾರಿಗೆ ಅಪ್ಲಿಕೇಶನ್ ಕೊಡಬೇಕು? ಯಾರ ಸಲಹೆ ತಗೋಬೇಕು? ಮದ್ರಾಸ್ ಸರ್ಕಾರದ ಸಲಹೆ ತಗೋಬೇಕು. ಯಾಕಂದ್ರೆ ಮದ್ರಾಸ್ನಲ್ಲಿ ಬ್ರಿಟಿಷರು ಬಹಳ ಸ್ಟ್ರಾಂಗ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ 1881ರಲ್ಲಿ ಕರ್ನಾಟಕದ ಕಮಿಷನರ್ ಆಳ್ವಿಕೆ ಅಂತ್ಯವಾಗಿ ಒಡೆಯರಿಗೆ ಅಧಿಕಾರವನ್ನು ಕೊಟ್ಟಿದ್ರು. ಆದರೆ ಪೂರ್ಣ ಪ್ರಮಾಣದ ಅಧಿಕಾರ ಇರಲಿಲ್ಲ. ಮೈಸೂರಿನಲ್ಲಿ ಏನಾದರೂ ಕೆಲಸವನ್ನು ಮಾಡಬೇಕಾಗಿತ್ತಂದ್ರೆ ಅವರು ಮದ್ರಾಸ್ ಸರ್ಕಾರದ ಪರ್ಮಿಷನ್ನ ತಗೋಬೇಕು. ಮದ್ರಾಸ್ ಸರ್ಕಾರ ಅಂದರೆ ಬ್ರಿಟಿಷ್ ಸರ್ಕಾರ. ಆವಾಗ ಬ್ರಿಟಿಷ್ನಲ್ಲಿನೇ ಸರ್ಕಾರ, ಮದ್ರಾಸ್ನಲ್ಲಿ ಏನಾಗಿತ್ತು, ಅಲ್ಲಿನೇ ಅದರ ಕ್ಯಾಪಿಟಲ್ ಆದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಪಿ ಶೇಷಾದ್ರಿ ಅಯ್ಯರ್ ಅವರು ಒಂದು ಪತ್ರವನ್ನು ಬರೀತಾರೆ ಮದ್ರಾಸ್ ಸರ್ಕಾರದ ಕಾರ್ಯದರ್ಶಿಗೆ. ಆವಾಗ ಮದ್ರಾಸ್ ಸರ್ಕಾರದ ಕಾರ್ಯದರ್ಶಿ ಯಾರಿರ್ತಾರೆ ಅಂದ್ರೆ GT ವ್ಯಾಲ್ಕೇರು ಅಂತಕ್ಕಂಥವ್ರು ಮದ್ರಾಸ್ ಸರ್ಕಾರದ ಕಾರ್ಯದರ್ಶಿ ಇರ್ತಾರೆ. GT ವ್ಯಾಲ್ಕೇರು, ಇದು ನೆನಪಿಟ್ಕೊಟ್ರೆ ಭಾಳ ಇಂಪಾರ್ಟೆಂಟ್, ಇದನ್ನ ಹಾಕಬೇಕಾಗ್ತದೆ. ಇವರು ಹೇಳ್ತಾರೆ, ನಿಸರ್ಗದತ್ತವಾಗಿ ಹರಿತಕ್ಕಂತಹ ನದಿಗೆ ಯಾವ ಅಣೆಕಟ್ಟನ್ನು ಕೂಡ ಕಟ್ಟಬಾರದು. ನೋಡಿ ಹೆಂಗೆ ರಿಪ್ಲೈ ಕೊಡ್ತಾರೆ ದಿವಾನ್ ಪಿ ಶೇಷಾದ್ರಿ ಅಯ್ಯರ್ ಅವರ ಪತ್ರಕ್ಕೆ. 1891ನೇ ಇಸ್ವಿಗೆ ಏನು ಮಾಡ್ತಾರೆ ಅಂದರೆ ಪತ್ರ ಕೊಡ್ತಾರೆ. ಆಗ ಮೈಸೂರು ಸಂಸ್ಥಾನಕ್ಕೆ ಮತ್ತು ಮದ್ರಾಸ್ ಸಂಸ್ಥಾನದ ನಡುವೆ ತಿಕ್ಕಾಟ ಸ್ಟಾರ್ಟ್ ಆಗ್ತದೆ. ನಾವು ಅಣೆಕಟ್ಟನ್ನು ಕಟ್ತೀವಿ ಅಂತ ಇವ್ರು ಹೇಳ್ತಾರೆ. ನೀವು ನಿಸರ್ಗದತ್ತವಾಗಿ ಹರಿತಕ್ಕಂಥ ನದಿಗೆ ಅಣೆಕಟ್ಟನ್ನು ಕಟ್ಟೋದಕ್ಕೆ ಬರೋದಿಲ್ಲ. ಕಾವೇರಿ ನದಿ ಯಾವುದೇ ನದಿ ಹಾಗೆ ಹರಿತಾ 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 ಅದು ಸಾಗರವನ್ನು ಸೇರಬೇಕು ಹೊರತಾಗಿ ಅವಳನ್ನು ತಡೆದು ನಿಲ್ಲಿಸ್ತಕ್ಕಂತಹದ್ದು ಯಾರ್ದು ಕೂಡ ಕೆಲಸ ಅಲ್ಲ ಅಂತ ಹೇಳಿ ಮದ್ರಾಸ್ ಸರ್ಕಾರದ ರಿಪ್ಲೈ ಬರುತ್ತೆ. ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ನಡೀತದ. ಈ ಗುದ್ದಾಟ ಕೊನೆಗೊಳ್ಳಬೇಕಲ್ಲ 1892ರಲ್ಲಿ ಒಂದು ಒಪ್ಪಂದ ಆಗ್ತದ.
ಆ ಒಪ್ಪಂದ ಭಾಳ ಇಂಪಾರ್ಟೆಂಟ್. ಅದೇ ನಮ್ಮ ಮರಣ ಶಾಸನ. ಕಾವೇರಿ ನದಿಯ ಮರಣ ಶಾಸನವೇ 1892ರ ಒಪ್ಪಂದ. ನೋಡಿ, ಕೆಲವೊಂದು ಮರಣ ಶಾಸನ ಅಂತೇಳಿ ವರ್ಡ್ ಯೂಸ್ ಮಾಡಿದೆ. ಇದನ್ನು ನಾನು ಎಸ್ಸೆಯಲ್ಲಿ ಬರೆದಿಲ್ಲ. ಈಗ ನೀವು ಯಾರು ಈ ಎಸ್ಸೆಯನ್ನು ಕೇಳ್ತಾ ಇದ್ರಲ್ಲ, ಇದನ್ನು ಹಾಕೊಳ್ಳಿ. ಕೇವಲ PDF ಅಷ್ಟೇ ತಗೊಂಡು ರೆಫರ್ ಮಾಡೋರು ಓದ್ತಿರ್ತಾರೆ. ಬಟ್ ನಾ ಎಸ್ಸೆ ಹೇಳುವಾಗ ಕೆಲವೊಂದು ಮತ್ತೆ ಹೊಸ ಹೊಸ ಶಬ್ದಗಳು ನನ್ನ ಬಾಯಿಂದ ಬರ್ತಾವಲ್ಲ, ಅವು ಕೂಡ ಇಂಪಾರ್ಟೆಂಟ್ ಆಗ್ತವೆ. 1892ರ ಈ ಒಂದು ಒಪ್ಪಂದ ಕರ್ನಾಟಕದ ಪಾಲಿನ ಮರಣ ಶಾಸನ ಆಗತ್ತೆ. ಹಾಗಾದರೆ ಯಾವ ಒಪ್ಪಂದ ಅದು ಎಂಬುದನ್ನು ತಿಳ್ಕೊಳ್ಳೋಣ. ಏನು ಒಪ್ಪಂದ ಆಯಿತು ತಿಳ್ಕೊಳ್ಳೋಣ ಬನ್ನಿ. 1892ರಲ್ಲಿ ಒಪ್ಪಂದ ಆಯಿತು. ಯಾರ್ಯಾರ ನಡುವೆ ಅಂದರೆ ಮೈಸೂರು ಸರ್ಕಾರ ಮತ್ತು ಮದ್ರಾಸ್ ಸರ್ಕಾರದ ನಡುವೆ. ಏನು ಒಪ್ಪಂದ ಆಗತ್ತೆ ಅಂದರೆ, ಮದ್ರಾಸ್ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಹೊಸ ನೀರಾವರಿ ಯೋಜನೆ ಕೈಗೊಳ್ಳಬಾರದು. ಯಾರು? ಮೈಸೂರು ಸರ್ಕಾರದವರು. ಕಾವೇರಿ ಹುಟ್ಟುವುದು ಮೈಸೂರು ಸಂಸ್ಥಾನದಲ್ಲಿ, ತಲಕಾವೇರಿಯಲ್ಲಿ, ಕೊಡಗಿನಲ್ಲಿ. ಆದರೆ ಅದಕ್ಕೆ ಯಾವುದೇ ನೀವು ಹೊಸ ನೀರಾವರಿ ಯೋಜನೆಯನ್ನು ಕೈಗೊಳ್ಳಬೇಕಾಗಿತ್ತಂದ್ರೆ ನೀವು ಮೈಸೂರು ಸಂಸ್ಥಾನದ ಪರ್ಮಿಷನನ್ನು ತಗೋಬೇಕು. ಕಾವೇರಿ ಉಪನದಿಗೆ ಜಲಾಶಯ ನಿರ್ಮಾಣ ಮಾಡಬಾರದು. ಅದರ ಉಪನದಿಗಳನ್ನು 1ನೇ ಪೇಜ್ದಲ್ಲಿ ಹೇಳಿದ್ದೀನಿ ನಾನು. ದಯವಿಟ್ಟು ಕಮೆಂಟ್ ಮಾಡಿ. ಈಗ ಕೇಳೋರು ನೋಡೋಣ. ಅದನ್ನ ನೋಡ್ಲಾರ್ದೆ ನಿಮ್ಮ ನೆನಪಿನ ಶಕ್ತಿ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ. ಕತೆ ಥರ ಕೇಳಬಾರ್ದು, ಸ್ವಲ್ಪ ತಲೆ ಓಡಿಸ್ಬೇಕು. ನಾನು ಹೇಳಿರ್ತಕ್ಕಂಥದ್ದನ್ನು ಗಿಳಿ ಪಾಠ ಮಾಡಿ ಕಂಠಪಾಠ ಮಾಡಿ ಅದನ್ನೇ ಸೇಮ್ ಬರಿಬಾರ್ದು. ಸ್ವಲ್ಪ ನಿಮ್ಮದೊಂದು ಎಕ್ಸ್ಟ್ರಾ ಸೇರಿಸ್ಬೇಕು, ಆವಾಗ ಜಾಸ್ತಿ ಮಾರ್ಕ್ಸ್ ಬರ್ತವೆ. ಕಾವೇರಿ ಉಪನದಿಗೆ ಜಲಾಶಯಗಳನ್ನು ನಿರ್ಮಾಣ ಮಾಡುವಂತಿಲ್ಲ. ಕರ್ನಾಟಕದ ನೀರಾವರಿ ಭೂಮಿಯನ್ನು ವಿಸ್ತರಿಸುವಂತಿಲ್ಲ. ಎಷ್ಟು ಏಕಪಕ್ಷೀಯವಾಗಿರ್ತಕ್ಕಂತಹ ಒಪ್ಪಂದ ಆಯ್ತು ನೋಡಿ. ಕರ್ನಾಟಕದ ಜನತೆ ಈಗ ಎಷ್ಟೈತೆ ಅಷ್ಟೇ ಎಕರೆಯಲ್ಲಿ ನೀರಾವರಿ ಮಾಡ್ಬೇಕು. ಆ ನೀರಾವರಿ ಭೂಮಿನ ಎಕ್ಸ್ಟೆಂಡ್ ಮಾಡ್ತಕ್ಕದ್ದಲ್ಲ, ವಿಸ್ತರಿಸ್ತಕ್ಕದ್ದಲ್ಲ. ಅದಕ್ಕೆ ಇದನ್ನು ನಾವು ಐತಿಹಾಸಿಕವಾಗಿ ಏನಂತ ಕರಿತೀವಿ ಅಂದರೆ, ಇದು ಕಾವೇರಿ ಜಲ ವಿವಾದದ ಮೊಟ್ಟ ಮೊದಲ ಮರಣ ಶಾಸನ. ಇದಷ್ಟೇ ಅಲ್ಲದೆ ಕರ್ನಾಟಕ ಯಾವುದೇ ನೀರಾವರಿ ಕಾರ್ಯ ಅಥವಾ ದುರಸ್ತಿ ಮಾಡಬೇಕಾಗಿತ್ತಂದ್ರೆ ಮದ್ರಾಸ್ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು. ಇದೆಲ್ಲ ಯಾವುದು? 1892ನೇ ಇಸ್ವಿಯ ಒಪ್ಪಂದಗಳಾಯಿತು. ಮೊಟ್ಟ ಮೊದಲ ಒಪ್ಪಂದ ಇದು. ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ಮೈಸೂರು ಸರ್ಕಾರ ಮತ್ತು ಮದ್ರಾಸ್ ಸರ್ಕಾರದ ನಡುವೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಒಪ್ಪಂದ ಇದು. ಈ ಒಪ್ಪಂದದ ಪ್ರಕಾರ ಮರಣ ಶಾಸನವಾಗಿರ್ತಕ್ಕಂತಹ ಒಪ್ಪಂದಗಳಾಯಿತು. ಅದರ ಉಪನದಿಗಳಿಗೆ ಜಲಾಶಯವನ್ನು ಕಟ್ತಕ್ಕದ್ದಲ್ಲ, ಮೈಸೂರಿನ ಜನರು ತಮ್ಮ ನೀರಾವರಿ ವ್ಯಾಪ್ತಿಯನ್ನು ವಿಸ್ತರಿಸ್ತಕ್ಕದ್ದಲ್ಲ, ಜೊತೆಗೆ ಕರ್ನಾಟಕದ ಯಾವುದೇ ನೀರಾವರಿ ಕಾರ್ಯ ದುರಸ್ತಿ ಮಾಡಬೇಕಾದ್ರೆ ಮದ್ರಾಸ್ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು. ಇದು ಬ್ರಿಟಿಷರು ಮೈಸೂರು ಸಂಸ್ಥಾನಕ್ಕೆ ಮಾಡಿದ ಅನ್ಯಾಯವಾಗಿತ್ತು. ಮದ್ರಾಸ್ದವ್ರದ್ದು ಏನು ಕೈವಾಡ ಇಲ್ಲ ಇಲ್ಲಿ. ಇದನ್ನೆಲ್ಲ ಮಾಡಿಸಿದವ್ರು ಯಾರಂದ್ರೆ ಬ್ರಿಟಿಷರು. ಯಾಕಂದ್ರೆ ಅಂದಿನ ಸಮಯದಲ್ಲಿ ನಮ್ಮ ಒಡೆಯರು, ಮೈಸೂರಿನ ಒಡೆಯರು ಬ್ರಿಟಿಷರಿಂದ ಪುನರ್ದಾನ ಮಾಡಿಸ್ಕೊಂಡಿದ್ರು. ಮೈಸೂರನ್ನು ಆಳೋದಕ್ಕೆ ಪುನರ್ದಾನ ಮಾಡಿಸ್ಕೊಂಡಿದ್ರು. ಕಮಿಷನರ್ ಆಳ್ವಿಕೆಯನ್ನು ಅಂತ್ಯಗೊಳಿಸಿ ಪುನರ್ದಾನ ಮಾಡಿಸ್ಕೊಂಡಿದ್ರು. ಹೀಗಾಗಿ ಮೈಸೂರು ಸರ್ಕಾರದ ಜುಟ್ಟು ಮದ್ರಾಸ್ ಸರ್ಕಾರದ ಕೈಯಲ್ಲಿತ್ತು ಅಂತೇಳಿ ಇತಿಹಾಸಕಾರ ಹೇಳ್ತಾರೆ. ಇದು ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮದ್ರಾಸಿನ ತೋಳಗಳಿಂದ ಮೈಸೂರನ್ನು ರಕ್ಷಿಸಬೇಕು ಅಂತ ಹೇಳ್ತಾರೆ ಅವ್ರು. ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಇವೆಲ್ಲ ಸ್ಟೇಟ್ಮೆಂಟ್ ಹಾಕಿ ನೀವು ಯಾರ ಕತೆ ಥರ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ನಿಮಗೆ. ಯಾರು ಯಾವ್ಯಾವ ಸ್ಟೇಟ್ಮೆಂಟ್ ಹೇಳಿದ್ರು, ಯಾವಾಗ ಹೇಳಿದ್ರು, ಇದು ನಿಮಗೆ ಹಿಂಗೆ ಐತಿಹಾಸಿಕವಾಗಿರ್ತಕ್ಕಂಥದ್ದು ಬರೆದ್ರೆ ಮಾತ್ರ ಇಂಥವಕ್ಕೆ ಮಾರ್ಕ್ಸ್ ಬರ್ತವೆ. ಇವೆಲ್ಲ ನಾವು KS ಇದ್ದಾಗ ಈ ಥರ ಬರಿತಿದ್ವಿ ಉತ್ತರವನ್ನ. ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಇದು. KSಗೆ ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಕೂಡ ಕಲಿಸ್ತಾ ಇದ್ದೀನಿ ನಿಮಗೆ. ನೀವು ಮುಂದೆ KS ಕಾಲ್ಫಾರ್ಮಾದಾಗ ಪ್ರಿಲಿಮ್ಸ್ ಮುಗಿದು ಮೇನ್ಸ್ ಬಂದಾಗ ಹೌ ಟು ರೈಟ್ ಬೆಸ್ಟ್ ಆನ್ಸರ್ಸ್ ಅಂತ ಹೇಳ್ಕೊಡ್ತೀನಿ. ಡೋಂಟ್ ವರಿ, ಯಾರು ಗಡಬಡಿ ಮಾಡೋ ಅವಶ್ಯಕತೆ ಇಲ್ಲ. ಮದ್ರಾಸಿನ ತೋಳಗಳಿಂದ ಮೈಸೂರನ್ನು ರಕ್ಷಿಸಬೇಕಂತ ಹೇಳ್ತಾರೆ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು. ನಿಜವಾಗ್ಲೂ ಪಾಪ ಅವರು ಮದ್ರಾಸ್ ಮೂಲದವರು. ಈ ಒಪ್ಪಂದ ಮೈಸೂರಿಗಿತ್ತ ಸರಪಳಿ ಕೈಕೊಳ. ಇದು ಬ್ರಿಟಿಷರ ವಿಕೃತ ರಾಜಕೀಯವಾಗಿತ್ತು. ನಮ್ಮ ಕೈ ನಾವು ಕಟ್ಸ್ಕೊಂಡ್ಬಿಟ್ಟಿವಂತ. ಶೇಷಾದ್ರಿ ಅಯ್ಯರ್ ಅವ್ರು ಪತ್ರ ಬರೆದ್ರಲ್ಲ ಅವರಿಗೆ, ನಾವು ಅಣೆಕಟ್ಟನ್ನು ಕಟ್ತೀವಿ ಅಂತೇಳಿ.
ಆವಾಗ ಒಪ್ಪಂದ ಆದ ತಕ್ಷಣ ನಮ್ಮ ಕೈಯನ್ನು ನಾವೇ ಕಟ್ಸ್ಕೊಂಡಂಗೆ ಆಗಿಬಿಡ್ತು ಅಂತ. ಆದರೂ ಕೂಡ ನಮ್ಮವ್ರು ಸುಮ್ಮ ಕುಂಡಂಗಿಲ್ಲ. ಆಯಿತು, ನಾವು ಏನಾದರೂ ನೀರಾವರಿ ಕಾರ್ಯವನ್ನು ಮಾಡಬೇಕಾಗಿತ್ತಂದ್ರೆ ಯಾರು ಪರ್ಮಿಷನ್ ತಗೋಬೇಕಾಗಿತ್ತು? ಮದ್ರಾಸ್ದವ್ರು ಪರ್ಮಿಷನ್ ತಗೋಬೇಕಾಗಿತ್ತು. ಪರ್ಮಿಷನ್ ತಗೊಳ್ಳೋಣ ಅಂಥೇಳಿ KRS ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ. KRS ಅಂದ್ರೆ ಕೃಷ್ಣರಾಜ ಸಾಗರ ಯೋಜನೆ. ನಿಮಗೆಲ್ಲ ಗೊತ್ತಿದೆ, ಸರ್ ಎಂ ವಿಶ್ವೇಶ್ವರಯ್ಯ ಭಾರತದ ಭಾಗ್ಯ ವಿಧಾತ. ಸರ್ ಎಂ ವಿಶ್ವೇಶ್ವರಯ್ಯ ಇವರು ಇಂಜಿನಿಯರ್ ಆಗಿರ್ತಾರೆ 1909ನೇ ಇಸ್ವಿಯಲ್ಲಿ. ಅದು ಅವಾಗ ಇನ್ನೂ ದಿವಾನರಾಗಿರ್ಲಿಲ್ಲ, ಇವರು ಚೀಫ್ ಇಂಜಿನಿಯರ್ ಇರ್ತಾರೆ ಮೈಸೂರು ಸಂಸ್ಥಾನದಲ್ಲಿ. ಆವಾಗ ಕನ್ನಂಬಾಡಿ ಅಣೆಕಟ್ಟನ ನಿರ್ಮಾಣ ಕಾರ್ಯವನ್ನು ಆರಂಭಿಸ್ತಾರೆ ಅವರು, ಪರ್ಮಿಷನ್ ತಗೊಂಡು. ತಿಳಿತಾ? ಅವಾಗ ತಂಜಾವೂರಿನ ರೈತರು ಅಣೆಕಟ್ಟಿನ ಎತ್ತರದ ಬಗ್ಗೆ ಆಕ್ಷೇಪವನ್ನು ಮಾಡುತ್ತಾರೆ. ಯಾಕಂದ್ರೆ ಈಗಾಗಲೇ ಗೊತ್ತಿದೆ ನಿಮಗೆ, ಕರಿಕಾಳ ಚೋಳನು ತನ್ನ ಕಾಲದಲ್ಲಿ ತಂಜಾವೂರಿನಲ್ಲಿ ಒಂದು ಏನು ಕಟ್ಟಿದ್ದ, ಗ್ರ್ಯಾಂಡ್ ಅಣೆಕಟ್ಟನ್ನು ಕಟ್ಟಿದ. ಒಂದು ವೇಳೆ ಇವರೇನಾದರೂ ಇಲ್ಲಿ ಅಣೆಕಟ್ಟು ಕಟ್ಟಿಬಿಟ್ರೆ ನೀರು ಇಲ್ಲೇ ನಿಂತು ಬಿಟ್ರೆ ನನಗೆ ನೀರು ಬರಲ್ಲ ಅಲ್ಲಿ ಅಂಥೇಳಿ ತಂಜಾವೂರಿನ ರೈತರು ಏನು ಮಾಡ್ತಾರೆ, ಅಣೆಕಟ್ಟಿನ ಎತ್ತರದ ಬಗ್ಗೆ ಆಕ್ಷೇಪವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಮಂಡಳಿ ತೀರ್ಮಾನ ಮಾಡಿ 1916ರಲ್ಲಿ ಭಾರತ ಸರ್ಕಾರದಿಂದ KRS ಕಟ್ಟಲು ಅನುಮತಿ ಸಿಗತ್ತೆ. 1909ನೇ ಇಸ್ವಿಲಿ ಇಂಜಿನಿಯರ್ ಇದ್ದಾಗ ಇದನ್ನು ಕಟ್ಟೋದಕ್ಕೆ ನಿರ್ಮಾಣ ಕಾರ್ಯ ಪ್ರಾರಂಭಿಸ್ತಾರೆ. ತಂಜಾವೂರಿನ ರೈತರು ಹೋಗಿ ಅದನ್ನು ಸ್ಟಾಪ್ ಮಾಡಿಸ್ತಾರೆ. 1916ನೇ ಇಸ್ವಿಲಿ ಏನಾಗುತ್ತೆ, ಸರ್ ಎಂ ವಿಶ್ವೇಶ್ವರಯ್ಯನವರೇ ದಿವಾನರಾಗಿರ್ತಾರೆ. ಆ ಸಂದರ್ಭದಲ್ಲಿ ಇದಕ್ಕೆ KRS ಅನ್ನು ಕಟ್ಟೋದಕ್ಕೆ ಅನುಮತಿ ಸಿಗತ್ತೆ. ಇದಾದ ನಂತರ ಮದ್ರಾಸ್ ಸರ್ಕಾರ 1916 ಮತ್ತು 17ರಲ್ಲಿ ಭಾರತ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತದ, ಅಪೀಲ್ ಸಲ್ಲಿಸ್ತದ. ಇದರ ಫಲವಾಗಿ 1924ರಲ್ಲಿ ಮತ್ತೊಂದು ಐತಿಹಾಸಿಕ ಒಪ್ಪಂದವಾಯಿತು. ಈ ಒಪ್ಪಂದವೇ ಈಗಾಗಲೇ 1892ರಲ್ಲಿ ಏನಾಗಿದೆ, ಒಂದು ಒಪ್ಪಂದ ಆಗಿದೆ. ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೊಂದು ಒಪ್ಪಂದ ಆಗತ್ತೆ 1924ರಲ್ಲಿ. ಯಾಕೆ ಒಪ್ಪಂದ ಆಗತ್ತೆ ಅಂದ್ರೆ KRS ಅನ್ನ ಕಟ್ಟೋದಕ್ಕೆ ಭಾರತ ಸರ್ಕಾರ ಅನುಮತಿ ಕೊಡ್ತದ 1916ರಲ್ಲಿ. ಆವಾಗ 1916-17 ಅದೇ ವರ್ಷದಲ್ಲಿ ಭಾರತ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತದ ತಮಿಳುನಾಡು ಮದ್ರಾಸ್ ಸರ್ಕಾರ. ಆವಾಗ ಭಾರತ ಸರ್ಕಾರ ಏನು ಮಾಡುತ್ತೆ, 1924ರಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಈ ಒಪ್ಪಂದನೂ ಕೂಡ ಹೆಂಗಾಗಿದೆ ಅಂದರೆ ಮೊದಲಿಂದ ಚಲೋ ಇದು ಕೆಟ್ಟ ಅಂತ ತಿಳಿತಲ್ಲ. ಅದಕ್ಕೇನೋ ಹಳ್ಳಿ ಒಳಗೆ ಭಾಷೆ ಅಂತಿರ್ತಾರೆ, ಏನಪ್ಪ ಅದನ್ನ ಹೇಳೋದು ಬೇಡ ಬಿಡಿ, ನಿಮಗೆ ಅದು ಅರ್ಥ ಆಗಲ್ಲ. 1892 ಏನು ಒಪ್ಪಂದ ಆಗಿತ್ತಲ್ಲ, ಅದಕ್ಕಿಂತ ಹೆಚ್ಚು ದೋಖಾ ಕೊಡ್ತಕ್ಕಂಥ ಒಪ್ಪಂದ 1924ರಲ್ಲಿ. ಮತ್ತು ಇವತ್ತಿನ ತನಕ ಟಿಲ್ ಟುಡೇ 2023, ಇನ್ನೇನು ಕೆಲವೇ ದಿನದಲ್ಲಿ 2024 ಬರುತ್ತೆ. ಮುಂದಿನ ವರ್ಷ 2024ಕ್ಕಿದು 100 ವರ್ಷ ಆಗ್ತದೆ. ನೆನ್ಪಿಟ್ಕೊಳ್ಳೋಕೆ ಭಾಳ ಈಸಿ ಆಯ್ತು ನೋಡಿ ನಿಮಗೆ. 100 ವರ್ಷದ ಹಿಂದೆ ಏನು 1924ರಲ್ಲಿ ಏನು ಒಪ್ಪಂದ ಆಗಿತ್ತಲ್ಲ, ಈ ಒಪ್ಪಂದ, ಈ ವಿವಾದ ಇಲ್ಲಿಯವರೆಗೆ ಜೀವಂತವಾಗಿರಲು ಕಾರಣ ಆಕತಿ. ಈ ಒಪ್ಪಂದದ ಕಾಲಾವಧಿ 50 ವರ್ಷ. 1974 ತನಕ ಇದರದು ಏನಿತ್ತು, ಒಪ್ಪಂದ ಇತ್ತು. ಈ ಒಪ್ಪಂದದ ಪ್ರಮುಖ ಅಂಶಗಳಾವುದು ಅಂತೇಳಿ ತಿಳ್ಕೊಳ್ಳೋಣ. ಆವಾಗ ಈ ಒಪ್ಪಂದ ಯಾವ ಥರ ಕರ್ನಾಟಕ ಸಂಸ್ಥಾನಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಯಾವ ಥರ ಮರಣ ಶಾಸನ ಆಯ್ತು ಅಂತೇಳಿ ನೋಡೋಣ. KRSನ ಎತ್ತರ 134 ಅಡಿ ಮಾತ್ರ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಂಡೀಷನ್ಸ್ ಹಾಕಿದ್ದಾರೆ. ಜೊತೆಗೆ ಅದು 124 ಅಡಿಯವರೆಗೆ ಮಾತ್ರ ನೀರು ಸಂಗ್ರಹವಾಗಬೇಕು. KRS ಎತ್ತರ ಎಷ್ಟಿರಬೇಕು, 134 ಅಷ್ಟೇ ಇರಬೇಕು. ನೀರು ಸಂಗ್ರಹ 124 ಅಡಿ ಮಾತ್ರ ಇರಬೇಕು. ಕರ್ನಾಟಕ 1,10,000 ಎಕರೆಗಳಿಗಿಂತ ಅಧಿಕವಾಗಿ ನೀರಾವರಿ ಭೂಮಿಯನ್ನು ವಿಸ್ತರಿಸಕೂಡದು. ಬರೇ 1,10,000 ಎಕರೆ ಅಷ್ಟ ನಾವು ನೀರಾವರಿ ಪ್ರದೇಶವನ್ನು ಮಾಡ್ಕೋಬೇಕು. ಅದೇ ರೀತಿ ಮದ್ರಾಸ್ ಪ್ರಾಂತ್ಯ ಅಥವಾ ತಮಿಳುನಾಡು, ಮದ್ರಾಸ್ ಪ್ರಾಂತ್ಯ ಅಂದ ತಕ್ಷಣ ತಮಿಳುನಾಡು ಅಂತ ತಿಳ್ಕೊಳ್ಳಿ, ಮೈಸೂರು ಸಂಸ್ಥಾನ ಅಂತ ತಿಳ್ಕೊಂಡ್ರೆ ಕರ್ನಾಟಕ ಅಂತ ತಿಳ್ಕೊಂಡ್ಬಿಡಿ. ಮೆಟ್ಟೂರು ಜಲಾಶಯದ ನೀರಾವರಿ ವ್ಯಾಪ್ತಿಯನ್ನ 3,01,000 ಎಕರೆಗೆ ಸೀಮಿತಗೊಳಿಸಬೇಕು. ಎಷ್ಟು ಅನ್ಯಾಯ ನೋಡಿ. 1,10,000 ನಮ್ಮ ಕರ್ನಾಟಕದಲ್ಲಿ, 3,01,000 ಎಲ್ಲಿ, ಮದ್ರಾಸ್ ಪ್ರಾಂತ್ಯಕ್ಕೆ.
ಪ್ರತಿ ವರ್ಷದ ಕೊನೆಯಲ್ಲಿ ಎರಡೂ ಸರ್ಕಾರಗಳು ನೀರಾವರಿ ಅಭಿವೃದ್ಧಿ ಚಟುವಟಿಕೆಗಳ ವಿವರವನ್ನು ವಿನಿಮಯ ಮಾಡಿಕೊಳ್ಳಬೇಕು. ಇನ್ನು ಇದರಲ್ಲಿ ಹಲವಾರು ಅಂಶಗಳದಾವೆ, ಬಟ್ ಶಬ್ದಗಳ ಮಿತಿ ಇರೋದ್ರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಇದನ್ನು ಇಲ್ಲಿಗೆ 4 ಪಾಯಿಂಟ್ಗಳನ್ನು ಹಾಕಿ ಮಿತಿಗೊಳಿಸಿದ್ದೇನೆ. ಓನ್ಲಿ 4 ಪಾಯಿಂಟ್ಗಳನ್ನು ಹಾಕಿ ಮಿತಿಗೊಳಿಸಿದ್ದೇನೆ. ಈ ಒಂದು ಒಪ್ಪಂದದ ಪ್ರಕಾರ ನೀರಾವರಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಎರಡೂ ರಾಜ್ಯಗಳು ಪರಸ್ಪರ ವಿನಿಮಯ ಮಾಡ್ಕೋಬೇಕಂತಿತ್ತು. ಆದರೆ ಅದನ್ನು ಮುರಿದು ಮದ್ರಾಸ್ ಸರ್ಕಾರ ಭವಾನಿ, ಅಮರಾವತಿ, ನ್ಯೂವೆಲ್ಗಳಿಗೆ ಜಲಾಶಯಗಳನ್ನು ನಿರ್ಮಿಸ್ತೈತಿ. ಆಗ ಯಾರು ಕೇಳೋರು ಅವ್ರನ್ನ? ಯಾಕಂದ್ರೆ ಮದ್ರಾಸನ್ನು ಯಾರು ಆಡಳಿತ ಮಾಡ್ತಾ ಇದ್ರು? ಬ್ರಿಟಿಷರಿದ್ರು. ಬ್ರಿಟಿಷರು ನಮ್ಮ ಮೈಸೂರು ಸಂಸ್ಥಾನದ ಜುಟ್ಟನ್ನು ಹಿಡ್ಕೊಂಡಿದ್ರು. ಅವರು ಆ ಕಂಡೀಷನ್ಸ್ಗಳನ್ನು ಬ್ರೀಚ್ ಮಾಡಿದ್ರು ಕೂಡ ಅವ್ರನ್ನ ಯಾರು ಕೇಳೋಕ್ಕಾಗಲೇ ಇಲ್ಲ. ಅದೇ ನಮ್ಮ ಕರ್ನಾಟಕದವ್ರು ಏನಾದರೂ ಈ ಒಂದು ಅಗ್ರಿಮೆಂಟನ್ನು ಬ್ರೀಚ್ ಮಾಡಿದರೆ ಅಲ್ಲೋಲ ಕಲ್ಲೋಲ ಆಗ್ತಿತ್ತು ಪರಿಸ್ಥಿತಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆದರೆ ಇಂಥ ಒಂದು ಮದ್ರಾಸ್ ಪ್ರಾಂತ್ಯ ಮತ್ತು ಮೈಸೂರು ಪ್ರಾಂತ್ಯ ಇಬ್ಬರು ಅಣ್ಣ ತಮ್ಮಂದಂಗೆ ಇದ್ದೀವಿ ನಾವು. ಆ ಇಬ್ಬರ ಅಣ್ಣ ತಮ್ಮಂದಿರಲ್ಲಿ ನೀರಿಗಾಗಿ ಜಗಳ ಹಚ್ಚಿ ಮೋಜು ನೋಡ್ತಕ್ಕಂತಹ ಮನಸ್ಥಿತಿ ಯಾರ್ದಿತ್ತಂದರೆ ಬ್ರಿಟಿಷರ್ದಿತ್ತು ಅಂತಕ್ಕಂಥದ್ದನ್ನು ನಾನು ಬರೆದಿದ್ದೀನಿ. ನೀವು ಕೂಡ ಅದನ್ನು ಬರೀರಿ. ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ನಾವು ಮದ್ರಾಸ್ ಸರ್ಕಾರ, ಮೈಸೂರು ಸರ್ಕಾರ ಅಂತ ಇದ್ದೀವಿ. ಆದರೆ ಈ ಒಳಗೊಳಗೆ ಇದನ್ನು ಜಗಳ ಹಚ್ಚಿದವ್ರು ಯಾರಂದರೆ ಬ್ರಿಟಿಷರು. ಭಾರತ ಸ್ವತಂತ್ರ ಆಗಿ 75 ವರ್ಷ ಆದರೂ ಕೂಡ ಹಿಂದೆ ಬ್ರಿಟಿಷರು ಏನು ನಮಗೆ ಜಗಳ ಹಚ್ಚಿ ಹೋಗ್ಯಾರಲ್ಲ, ಅದನ್ನ ಇಲ್ಲಿ ತನಕ ಬಗೆಹರ್ಸೋಕ್ಕಾಗತ್ತೆ ನಮಗೆ. ಅಷ್ಟು ಕೆಟ್ಟ ನಮ್ಗೆ ಏನಿಟ್ಟು ಹೋಗ್ಯಾರ ಅವರ. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಮ್ಮ ದೇಶ ಶತಮಾನಗಳು ಕಳೆದರೂ ಕೂಡ ನಾವು ಅದೇ ವಿವಾದದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನಮಗೆ ಮಾಡಿಟ್ಟು ಹೋಗಿದ್ದಾರೆ ಎಂಬ ವಿಷಯವನ್ನು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಏನು ಅನುಕೂಲ ಆಯಿತು, ಏನು ಅನಾನುಕೂಲ ಆಯಿತು ಅಂತ ಬರೆಯುವಾಗ ಅನಾನುಕೂಲ ಏನೇನಾಯ್ತಲ್ಲ ಇಂಥ ಪಾಯಿಂಟ್ಗಳು ನಾವು ಬರೆದಿಡಬೇಕು. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನಾವೀಗ KRS ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿವಿ. ಅದೇ ರೀತಿ ಕರ್ನಾಟಕದಲ್ಲಿ KRS ಹೇಗೋ ಹಾಗೆ ಮದ್ರಾಸ್ನಲ್ಲಿ ಮೆಟ್ಟೂರ್ ಡ್ಯಾಮ್ ಕೂಡ ಒಂದು ಅಣೆಕಟ್ಟಿನ ಎತ್ತರ 215 ಅಡಿ. ಗೊತ್ತಿರಲಿ ನಿಮಗೆ, ನಮ್ಮ ಕರ್ನಾಟಕದಲ್ಲಿ ಅಣೆಕಟ್ಟು, ನಮ್ಮ ಕರ್ನಾಟಕದ KRSನ ಎತ್ತರ ನಾವು ಫಸ್ಟ್ ಪೇಜ್ದಲ್ಲಿನೇ ಕೂಡ ನೋಡಿದ್ದೇವೆ. ಅದನ್ನು 134 ಅಡಿ ಎತ್ತರ. ಕರ್ನಾಟಕದ್ದು ಎಷ್ಟು? 134 ಅಡಿ. 134 ಅಡಿ. ನಾವು ನೀರು ನಿಲ್ಲಿಸ್ಬೇಕೆಷ್ಟು? 124 ಅಡಿಗಷ್ಟೇ ನೀರು ನಿಲ್ಲಿಸಬೇಕು. ಆದರೆ ಮೆಟ್ಟೂರು ಡ್ಯಾಮ್ದ ಎತ್ತರ 215 ಅಡಿ. KRSಗೆ ಪ್ರತಿಯಾಗಿ ಮದ್ರಾಸ್ ಸರ್ಕಾರ 1928ರಲ್ಲಿ ಮೆಟ್ಟೂರು ಡ್ಯಾಮ್ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿತು. ಬಟ್ ಆ ಕಾರ್ಯ ಮುಗಿದುದು ಕೇವಲ 6 ವರ್ಷದಲ್ಲಿ 1934ರಲ್ಲಿ. ಯಾಕಂದ್ರೆ ಅಲ್ಲಿ ಬ್ರಿಟಿಷರ ಪರಮಾಧಿಕಾರ ಇತ್ತು. ಜೊತೆಗೆ KRSನ ನೀರು ಸಂಗ್ರಹಣಾ ಸಾಮರ್ಥ್ಯ 4830 TMC. ಅದೇ ರೀತಿ ಮೆಟ್ಟೂರು ಡ್ಯಾಮ್ನ ಸಂಗ್ರಹಣಾ ಸಾಮರ್ಥ್ಯ 9350 TMC. ಈ ಅಂಕಿ ಸಂಖ್ಯೆಗಳನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆಲ್ಮೋಸ್ಟ್ ಡಬಲ್. ಇದನ್ನು ನೋಡಿದ್ರೆ ಗೊತ್ತಾಗ್ತೈತೆ ನಿಮಗೆ, ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂಥೇಳಿ. ನೋಡಿ, ಈ ವರ್ಡನ್ನು ಕೂಡ ನಾನು ಎಸ್ಸೆಯಲ್ಲಿ ಹಾಕಿಲ್ಲ, ನೀವು ಇದನ್ನ ಇಲ್ಲಿ ಸೇರಿಸ್ಕೊಳ್ಬಹುದು. ಈ ವಿಷಯ ತಿಳಿದಾಗ ಮಾರ್ಕ್ ಕಬ್ಬನ್ ಅಂತೇಳಿ ನಮ್ಮಲ್ಲಿ ಒಬ್ರು ಇರ್ತಾರೆ. ನಿಮಗೆಲ್ಲ ಗೊತ್ತು ಮಾರ್ಕ್ ಕಬ್ಬನ್ ಬಗ್ಗೆ. ಅವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಮದ್ರಾಸ್ ತೋಳವಾದರೆ ಮೈಸೂರು ಕುರಿ ಅಂತ ಹೇಳ್ತಾರೆ ಅವರು. ಮದ್ರಾಸ್ ತೋಳವಾದರೆ ಮೈಸೂರು ಕುರಿ ಅಂತ. ಕುರಿ ಮೇಕೆಗಳನ್ನು ಯಾವ ಥರ ತೋಳುಗಳು ಅಟ್ಯಾಕ್ ಮಾಡ್ತಾವಲ್ಲ, ಹಾಗೆ ಮದ್ರಾಸ್ ತನಗೆ ಯಾವಾಗ ಬೇಕೋ ಅವಾಗ ಮೈಸೂರು ಸಂಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಿತ್ತಂತ. ಆಲ್ಮೋಸ್ಟ್ ಡಬಲ್ TMC ಸಾಮರ್ಥ್ಯವನ್ನು ಹೊಂದಿತ್ತು. KRSಗಿಂತ ಎತ್ತರವಾಗಿರ್ತಕ್ಕಂತಹ ಮೆಟ್ಟೂರು ಡ್ಯಾಮ್ನ ಎತ್ತರವನ್ನು ಎತ್ತರಿಸ್ಕೊಂಡಿತ್ತು. ಇದೆಲ್ಲ ಸ್ಥಿತಿಗತಿಗಳು ನೋಡಿರ್ತಕ್ಕಂತಹ ಬ್ರಿಟಿಷ್ ವ್ಯಕ್ತಿನೇ ಆಗಿರ್ತಕ್ಕಂಥ ಮಾರ್ಕ್ ಕಬ್ಬನ್ ಅವರು ಹೇಳ್ತಾರೆ, ಮದ್ರಾಸ್ ತೋಳವಾದರೆ ಮೈಸೂರು ಕುರಿ ಅಂತ ಹೇಳ್ತಾರೆ.
ಇಲ್ಲಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿರ್ತಕ್ಕಂತಹ ಕಾವೇರಿ ನದಿಯ ವಿವಾದದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇನ್ನು ಸ್ವಾತಂತ್ರ್ಯ ನಂತರ ಮತ್ತೆ ಯಾಕೆ ವಿವಾದ ಮುಂದುವರಿತು? ಈ ವಿವಾದ ಬಗೆಹರಿಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಮೊದಲೇ ಹೇಳಿದ್ದೀನಿ, 1924ರ ಒಪ್ಪಂದ, 1892ರ ಒಪ್ಪಂದಗಳು ಹಂಗಾಗಿಬಿಟ್ಟವು, ಮುಂದೆ ಕಗ್ಗಂಟಾಗೆ ಉಳಿತಕ್ಕಂಥದ್ದು. ಇದು 1947 ಇಸ್ವಿಯಲ್ಲಿ ಭಾರತ ಸ್ವತಂತ್ರವಾಯಿತು. 1983, 1990, 1991 ಮಳೆಯ ಅಭಾವ ಆಯಿತು. ಯಾವಾಗ ಮಳೆಯ ಕೊರತೆ ಆಕತ್ಲೆ ಅವಾಗವಾಗ ವಿವಾದಗಳು ಮರುಕಳಿಸಿದ್ದು. 1983ನೇ ಇಸ್ವಿಯಲ್ಲಿ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತು ಮಳೆಯ ಅಭಾವ ಇರೋದರಿಂದ. 1824, 1892 ಮತ್ತು 1924ರ ಒಪ್ಪಂದವನ್ನು ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ಬ್ರೀಚ್ ಮಾಡ್ತಾ ಇದೆ, ಮುರಿತಾ ಇದೆ ಅಂತೇಳಿ. ಆಗ 1990 ಜೂನ್ 7ನೇ ತಾರೀಕರಂದು ಕಾವೇರಿ ನ್ಯಾಯಮಂಡಳಿ ರಚಿಸ್ತಾರೆ. ಭಾರತ ಸರ್ಕಾರ ಮಾಡಿರ್ತಕ್ಕಂತಹ ಮೊಟ್ಟ ಮೊದಲ ಸ್ಟೆಪ್ಪು 1990ದಲ್ಲಿ ಜೂನ್ 7ನೇ ತಾರೀಕು. ನಿಮಗೆ ದಿನಾಂಕ ನೆನಪಿಟ್ಕೊಳ್ಳೋಕ್ಕಾಗಲಿಕ್ಕೂ ವರ್ಷ ಆದರೂ ಕಡ್ಡಾಯವಾಗಿ ನೆನಪಿಟ್ಕೊಳ್ಳಿ. ಕಾವೇರಿ ನ್ಯಾಯಮಂಡಳಿ ರಚಿಸ್ತಾರೆ. ಅದಕ್ಕೆ ಪ್ರಧಾನಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ. ಆ ಸಮಯದಲ್ಲಿ ಪಿ ವಿ ನರಸಿಂಹರಾವ್ ಅವರು ಅದಕ್ಕೆ ಏನಾಗಿದ್ರು, ಅಧ್ಯಕ್ಷರಾಗಿದ್ರು. ಪಿ ವಿ ನರಸಿಂಹರಾವ್ ಅವರು ಏನಾಗಿದ್ರು, ಅದಕ್ಕೆ ಅಧ್ಯಕ್ಷರಾಗಿದ್ರು. 1990 ಜೂನ್ 7ನೇ ತಾರೀಕು ರಚನೆ ಆಗಿರ್ತಕ್ಕಂತಹ ಈ ನ್ಯಾಯಮಂಡಳಿ ಜೂನ್ 21, 1991ರಂದು ಸುಮಾರು ಒಂದು ವರ್ಷ ಕಳೆದ ನಂತರ ಒಂದು ಮಧ್ಯಂತರ ಆದೇಶವನ್ನು ಹೊರಬಿಡುತ್ತೆ. ಈ ತೀರ್ಪು 1924ರ ಒಪ್ಪಂದಕ್ಕೆ ಮಾರಕವಾಗಿತ್ತು. ಈ ತೀರ್ಪು 1924ರ ಒಪ್ಪಂದಕ್ಕಿಂತ ಮಾರಕವಾಗಿತ್ತು. ಸ್ವತಂತ್ರ ಬಂದ ಮೇಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತೀರ್ಪುಗಳೆಲ್ಲ ಮಾರಕ ಆಗಿರ್ತಕ್ಕಂಥದ್ದೇ. ಅದಕ್ಕಾಗಿ ಏನು ಮಾಡಿತ್ತು, ಕರ್ನಾಟಕ ಈ ತೀರ್ಪನ್ನು ತಿರಸ್ಕರಿಸಿತು. 1997ರಲ್ಲಿ ಕಾವೇರಿ ನದಿ ಪ್ರಾಧಿಕಾರ ರಚನೆ ಆಯಿತು. ಮತ್ತೆ 1997ದಲ್ಲಿ ಕಾವೇರಿ ನದಿ ಪ್ರಾಧಿಕಾರ, 1990ದಲ್ಲಿ ಕಾವೇರಿ ನ್ಯಾಯಮಂಡಳಿ. ಇವೆಲ್ಲ ಅಬ್ಜೆಕ್ಟಿವ್ ಟೈಪ್ದಲ್ಲೂ ಕೂಡ ಪ್ರಶ್ನೆ ಕೇಳ್ತಾರೆ, ದಯವಿಟ್ಟು ನೆನಪಿನಲ್ಲಿ ಇಟ್ಕೋಬೇಕು ಇವತ್ತನ್ನೆಲ್ಲ. ತದನಂತರ 2002ನೇ ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶಕ್ಕೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಅವರು 2002ರಲ್ಲಿ ನೀರಿನ ಅಭಾವ ಪರಿಗಣಿಸಿ ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೆ ಪ್ರತಿ ದಿನ 9,000 ಕ್ಯೂಸೆಕ್ಸ್ ನೀರು ತಮಿಳುನಾಡಿಗೆ ಬಿಡಬೇಕು ಅಂತಕ್ಕಂಥ ತೀರ್ಪನ್ನು ನೀಡ್ತಾರೆ. ಇದನ್ನ ತಮಿಳುನಾಡು ಸರ್ಕಾರ ತಿರಸ್ಕರಿಸುತ್ತೆ. ಅಲ್ಲಿ ಕರ್ನಾಟಕ ಸರ್ಕಾರ ತಿರಸ್ಕರಿಸಿತು, ಇಲ್ಲಿ ತಮಿಳುನಾಡು ಸರ್ಕಾರ ತಿರಸ್ಕರಿತು. ಅವರಿಗೂ ಸರಿ ಅನಿಸ್ತಾ ಇಲ್ಲ, ನಮಗೂ ಸರಿ ಅನಿಸ್ತಾ ಇಲ್ಲ. ಯಾಕಂದ್ರೆ ಈ ಜಗಳ ಹಚ್ಚೋದವ್ರು ಯಾರಪ್ಪ? ಬ್ರಿಟಿಷರು, ಕೆಂಪು ಮುಖದ ಮಂಗಗಳು, ಕೆಂಪು ಮುಖದ ಕಪಿಗಳು. ಈ ಜಗಳ ಹಚ್ಚೋಗಾರ ನಮ್ಮಿಬ್ಬರು ನಡುವ ಇದು ಬಗೆನ ಹಿಡಿತಾ ಇಲ್ಲ. ಯಾವುದೇ ತೀರ್ಪು ಕೊಟ್ಟರು ಕೂಡ ನಮಗೆ ಸೇರಿಕೆ ಬರಂಗಿಲ್ಲ, ನಮಗೆ ಸೇರಿಕೆ ಬಂದದ್ದು ಅವ್ರಿಗೆ ಸೇರಿಕೆ ಬರಂಗಿಲ್ಲ. ಹಾಗಾಗಿ 2007 ಫೆಬ್ರವರಿ 5ರಂದು ಕಾವೇರಿ ನ್ಯಾಯಮಂಡಳಿ ತಮಿಳುನಾಡಿಗೆ 192 TMC ನೀರು ಬಿಡಲು ಐತಿಹಾಸಿಕ ತೀರ್ಪನ್ನು ನೀಡಿತು. ಇದನ್ನ ಎರಡೂ ರಾಜ್ಯಗಳು ತಿರಸ್ಕರಿಸಿದ್ದು. ಒಂದನೇದು ತಮಿಳುನಾಡು ತಿರಸ್ಕರಿಸಿತು, ಎರಡನೇದು ಕರ್ನಾಟಕ ತಿರಸ್ಕರಿಸಿತು. 2007ನೇ ಇಸ್ವಿಯಲ್ಲಿ ತಮಿಳುನಾಡು ತಿರಸ್ಕರಿಸಿತು, ಕರ್ನಾಟಕನ ತಿರಸ್ಕರಿಸಿತು. 192 TMC ಬಿಡ ಅಂತ ಹೇಳಿದ್ರು. ನಾವು ಅಷ್ಟು ಬಿಡಂಗಿಲ್ಲ ಅಂತ ನಾವು ಹೇಳಿದ್ವಿ, ಅವರ ಇದಕ್ಕಿಂತ ಜಾಸ್ತಿ ಬಿಡ್ಬೇಕತ್ತ ಅವರ. ನೋಡ್ರಿ ಹೆಂಗೈತಿತ್ತು ಈ ವಿವಾದ. ಎಂದಾದರೂ ಬಗೆಹರಿಯೋದಕ್ಕೆ ಸಾಧ್ಯ ಇದೆಯಾ? ಯಾರು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು? ಯಾರು ಕಾಮೆಂಟ್ ಮಾಡಿ ನೋಡೋಣ. ಈ ವಿವಾದವನ್ನು ಬಗೆಹರಿಸಕ್ಕೆ ಶಕ್ತಿ ಒಬ್ರಿಗೆ ಐತಿ? ಇಲ್ಲ ಅನ್ನಕ್ಕೆ ಸಾಧ್ಯ ಇಲ್ಲ. ನಾವು ಒಬ್ರು ಈ ವಿವಾದವನ್ನು ಖಂಡಿತವಾಗ್ಲೂ ಕೂಡ ಒಬ್ರು ಬಗೆಹರಿಸ್ಬೋದು. ಅವ್ರು ಯಾರು ಅಂತೇಳಿ ಕಮೆಂಟ್ ಮಾಡಿ ನೋಡೋಣ. ನಾ ಹೇಳ್ತೀನಿ ಕೊನೆಯ ಪುಟದಲ್ಲಿ. ಈ ಮೇಲಿನ ವಿಷಯವನ್ನು ಕೂಲಂಕುಷವಾಗಿ ನೋಡಿದಾಗ ಯಾವಾಗ ಮಳೆ ಕಡಿಮೆಯಾಗಿದೆಯೋ ಆಗ ಕಾವೇರಿಯ ವಿವಾದ ಭುಗಿಲೆದ್ದಿದೆ. 1883ನೇ ಇಸ್ವಿಯಿಂದ 1983ನೇ ಇಸ್ವಿಯಿಂದ ನೋಡತ್ತೀವಿ ನಾವು. ಯಾವಾಗ ವಿವಾದ ಆಗೈತಿ ಅಂದ್ರೆ ಇದು ಯಾವಾಗ ಮಳೆ ಸರಿ ಆಗಿಲ್ಲಲ್ಲ, ಅವಾಗ ಈ ವಿವಾದ ಭುಗಿಲೆದ್ದೈತಿ.
ಆವಾಗ ಅಸ್ತಿತ್ವದಲ್ಲಿರ್ತಕ್ಕಂಥ ನ್ಯಾಯಮಂಡಳಿ, ಪ್ರಾಧಿಕಾರ, ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳನ್ನು ಸಂತೈಸಲು ಸಾಧ್ಯವಾಗಿಲ್ಲ. ಇಬ್ಬರೂ ಹ್ಯಾಪಿ ಮಾಡೋಕೆ ಅವಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದರೆ ಈ ವಿವಾದವನ್ನು ಪರಿಹರಿಸುವ ಏಕೈಕ ಶಕ್ತಿ ಯಾರಂದರೆ ದಟ್ ಈಸ್ ನನ್ ಅದರ್ ದ್ಯಾನ್ ರೇನ್ ಗಾಡ್, ದಟ್ ಈಸ್ ಮಳೆರಾಯ. ಯಾರವರು? ಮಳೆರಾಯ. ಜಾಸ್ತಿ ಮಳೆ ಆಗಬೇಕು, ಆವಾಗ ಯಾರು ನೀರಿನ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಕಾವೇರಿ ನೀರಿನ ಬಗ್ಗೆ ಹಂಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಿರ್ತಾಳೆ ಅವಳು. ಅದಕ್ಕೆ ಈ ಕಾವೇರಿ ನದಿ ಜಲ ವಿವಾದವನ್ನು ಬಗೆಹರಿಸ್ತಕ್ಕಂಥ ಶಕ್ತಿ ಯಾರಿಗಾದರೂ ಒಬ್ರಿಗಿದ್ರೆ ಅದು ಮಳೆರಾಯನಿಗೆ ಮಾತ್ರ ಅಂತಕ್ಕಂತಹ ಒಂದು ಕನ್ಕ್ಲೂಷನನ್ನು ನೀವು ದಯವಿಟ್ಟು ಕೊಡಬೇಕಾಗತ್ತೆ. ನಾವೆಲ್ಲ ಈ ಥರನೇ ಆನ್ಸರ್ ರೈಟಿಂಗ್ ಬರೆಯುವಾಗ ಬರೆದಿದ್ವಿ, ನೆನಪಾಯಿತು, ಅದನ್ನು ನಾನಿಲ್ಲಿ ಹಾಕಿದ್ದೇನೆ. ಇನ್ನೇ ಎದಕ್ಕೆ ಹೋಗೋಣ ನಾವು? ಉಪಸಂಹಾರಕ್ಕೆ ಹೋಗೋಣ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಹುಟ್ಟುವ ಕಡೆಯೊಂದು, ಫಲ ಕೊಡು ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು, ತವರಿನ ಮನೆಯೊಂದು, ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆಯೆಂದು ಜೀವನವು. ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯ ಇದೆ ಅಂದರೆ, ಹುಟ್ಟುವ ಕಡೆಯೊಂದು, ಕಾವೇರಿ ಒಂದು ಕಡೆ ಹುಡ್ತಾಳೆ, ನಮ್ಮ ಮನೆಯಲ್ಲೇ ಹುಡ್ತಾಳೆ. ಫಲ ಕೊಡುವ ಕಡೆ ಇನ್ನೊಂದು, ನಮ್ಮಲ್ಲಿ ಕೇವಲ 1,10,000 ಎಕರೆ, ಅಲ್ಲಿ 3,01,000 ಎಕರೆ. ಸಾಗರದಲ್ಲಿ ನದಿಗೆಂದು ಸಂಗಮವು. ಯಾವಾಗಲೂ ಕೂಡ ನದಿ ಸಾಗರದಲ್ಲಿ ಹೋಗಿನೇ ಸಂಗಮ ಆಗಬೇಕು. ತವರಿನ ಮನೆಯೊಂದು, ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆ ಎಂದು ಜೀವನ ಅಂತ. ಕಾವೇರಿಗೆ ನಮ್ಮದು ತವರು ಮನೆ ಆದರೆ ತಮಿಳುನಾಡು ಗಂಡನ ಮನೆ ಅಂತ. ಮೇಲಿನ ಸಾಹಿತ್ಯ ರಚನೆ ಕಾವೇರಿ ನದಿಯ ವಿವಾದದ ಭಾವನಾತ್ಮಕತೆಯ ಪಡಿ ಹಚ್ಚಾಗಿದೆ. ಭಾಳ ನಿಮಗೆ ಒಂದು ಭಾವನೆಗಳನ್ನು ಬೆರೆಸಿ ಈ ಹಾಡರ ಈ ಸಾಹಿತ್ಯವನ್ನು ಒಬ್ಬರು ರಚನೆ ಮಾಡಿದ್ದಾರೆ, ಒಬ್ಬರು ಒಳ್ಳೆ ಕವಿ ರಚನೆ ಮಾಡಿದ್ದಾರೆ. ನಾನು ಮೊನ್ನೆ ಹುಡುಕಿದೆ ಈ ಒಂದು ಹಾಡನ್ನು ಯಾರು ಬರೆದಿದ್ದಾರೆ ಅಂತೇಳಿ ನಾನು ಸಿಗಲಿಲ್ಲ. ದಯವಿಟ್ಟು ನಿಮ್ಗೆ ಯಾರಿಗಾದರೂ ಗೊತ್ತಾದರೆ ಈ ಹಾಡನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನನಗೂ ಓದಿ ಖುಷಿ ಆಗುತ್ತೆ. ಕಾವೇರಿ ನಮ್ಮ ಮನೆಯ ಹೆಣ್ಣು ಮಗಳು, ನಾವು ತಮಿಳುನಾಡಿಗೆ ಅಂದೇ ದಾರಿ ಎರೆದು ಕೊಟ್ಟಿದ್ದೇವೆ. 1892ನೇ ಇಸ್ವಿಲಿನ ದಾರಿ ಎರೆದು ಕೊಟ್ಟು ಬಿಟ್ಟಿದ್ದೇವೆ. ಓಕೆ, ಗಾದೆಯಲ್ಲಿ ಹೇಳಿದಂತೆ ಹೆಣ್ಣು ಕೊಟ್ಟವನು ಬೆಣ್ಣು ಕೊಡಲೇಬೇಕು ಎಂಬುದು ನೈಜವಾಗಿದೆ. ಕಾವೇರಿ ನಮ್ಮ ಮನೆಯ ಹೆಣ್ಣು ಮಗಳು, ನಾವು ಈಗಾಗಲೇ ಅವಳನ್ನ ಗಂಡನ ಮನೆಗೆ ದಾರಿ ಎರೆದು ಕೊಟ್ಟಿದ್ದೇವೆ. ಗಂಡನ ಮನೆಯವರು ಆಗಾಗ ಆವಾಗ ನಮಗೆ ಆವಾಜ್ ಹಾಕ್ತಿರ್ತಾರೆ, ನಾವು ಹೆಣ್ಣು ಕೊಟ್ಟವರು. ಹಳ್ಳಿಯಲ್ಲಿ ಹೇಳ್ತಿರ್ತಾರೆ, ಹೆಣ್ಣು ಕೊಟ್ಟವರು ಯಾವಾಗಲೂ ಕೂಡ ಬೆಣ್ಣು ಕೊಡಬೇಕಂಥೇಳಿ. ಇಂಥ ಭಾವನಾತ್ಮಕವಾಗಿರ್ತಕ್ಕಂಥ ಉಪಸಂಹಾರದಿಂದ ನೀವೇನಾದರೂ ಪ್ರಬಂಧವನ್ನು ಮಂಡಿಸಿದ್ದೇ ಆದಲ್ಲಿ ನಿಜವಾಗಲೂ ಕೂಡ ಇವ್ಯಾಲ್ಯುವೇಟರ್ ಇಂಪ್ರೆಸ್ ಆಗ್ತಾನೆ, ಒಳ್ಳೆಯ ಅಂಕಗಳು ಬರುತ್ತೆ ಅಂತ ಹೇಳ್ತಾ ನನ್ನ ಪ್ರಬಂಧವನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ, ಚೆನ್ನಾಗಿ ಓದಿ, ಚೆನ್ನಾಗಿ ಸ್ಟಡಿ ಮಾಡಿ, ಚೆನ್ನಾಗಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ದಿನದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾಕಿ ಡ್ರೆಸ್ ಹಾಕಿ ಒಂದ್ಸಲ ನನಗೆ ಭೇಟಿಯಾಗಿ ಅಂತ ಹೇಳ್ತಾ ನನ್ನ ಪ್ರಬಂಧ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಬಾಯ್.